ಹಾಯ್ ಹಲೋ ನಮಸ್ಕಾರ. SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾವು ನೋಡೋಕ್ಕೆ ಹೋಗ್ತಾ ಇರುವಂಥ ಟಾಪಿಕ್ ಯಾವುದಪ್ಪ ಅಂದರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ LBA 3 ಮಾರ್ಕ್ಸ್ ಕ್ವೆಶ್ಚನ್ಸ್ನ ನಾವು ನೋಡೋದಕ್ಕೆ ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೈಟಲ್ ನೋಡ್ತಾ ಇರ್ಬೋದು ನೀವು, ಹ್ಯಾಕ್ಸ್ ಪ್ಲೇನ್ ಅಂತ ಇದೆ. ಸೊ ಕೆಲವೊಂದು ಹ್ಯಾಕ್ಸ್ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದರಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಸೊ ಯೂಶಲಿ ನಾನು LBAಯಲ್ಲಿ ಬರೀ ಡಿಫಿಕಲ್ಟ್ ಕ್ವೆಶ್ಚನ್ಸ್ನ ಮಾತ್ರ ಸಾಲ್ವ್ ಮಾಡ್ತಾ ಇದ್ದೆ. ಆದರೆ ಈ LBAಯಲ್ಲಿ ನಾವು 3 ಮಾರ್ಕ್ಸ್ ನೋಡಿದಾಗ ಒಂದು ಕೂಡ ಡಿಫಿಕಲ್ಟ್ ಕ್ವೆಶನ್ ಇಲ್ಲ, ಎಲ್ಲ ಕೂಡ ಆವ್ರೇಜ್ ಕ್ವೆಶನ್ಸೇ ಇದ್ದಾವೆ, ರೈಟ್? ಸೊ 4ರಿಂದ 5 ಕ್ವೆಶನ್ಸ್ಗಳಿದಾವೆ ಅನ್ಸುತ್ತೆ, ಎಲ್ಲ ಕೂಡ ಆವ್ರೇಜ್ ಕ್ವೆಶನ್ಸ್ ಇರೋದ್ರಿಂದ ನಾನು ಎಲ್ಲ ಆವ್ರೇಜ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಒಂದು ಡಿಫಿಕಲ್ಟ್ ಇಲ್ಲ. ಸೊ ಈ ಕ್ವೆಶನ್ಸ್ನ ನೀವು ಅರ್ಥ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಈ 3 ಮಾರ್ಕ್ಸಲ್ಲಿ ಈಸಿ ಕ್ವೆಶನ್ಸು ಇಲ್ಲ, ಡಿಫಿಕಲ್ಟ್ ಕ್ವೆಶನ್ಸ್ ಇಲ್ಲ, ಓನ್ಲಿ ಆವ್ರೇಜ್ ಕ್ವೆಶನ್ಸ್ ಇದ್ದಾವೆ. ಸೊ ನಾನು ಹೇಳ್ದಂಗೆ ಮತ್ತೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಿಂದ 5 ಮಾರ್ಕ್ಸ್ ಬರುತ್ತೆ ನಿಮ್ಮ SSLC ಎಕ್ಸಾಮಿನೇಷನಲ್ಲಿ. ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ? 2+3 ಅಥವಾ 4+1 ಅಥವಾ 5 ಮಾರ್ಕ್ಸ್ ಟೋಟಲ್ ಕೊಟ್ಬಿಡ್ತಾರೆ, ರೈಟ್? ಸೊ ಈಗ 2+3 2 ಮಾರ್ಕ್ಸ್ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಲ್ವಾ? ಇವತ್ತಿನ ಸೆಷನಲ್ಲಿ ನಾವು 3 ಮಾರ್ಕ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ರೈಟ್? ಸೊ ಮತ್ತೆ ಮುಂಚೆ ಹೇಳ್ದಂಗೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ 70% ಆಫ್ ದ ಸೊಲ್ಯೂಷನ್ ಆಗ ಹೋಗೋದು ಜಸ್ಟ್ ನಾವು ಡ್ರಾಯಿಂಗ್ ಮಾಡಿದಾಗ ಮಾತ್ರ, ರೈಟ್? ಸೊ ಇದನ್ನು ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಕ್ವೆಶ್ಚನ್ ಏನಿದೆ, ಇದು ನಮ್ಮ ಮೊದಲನೆಯ ಪ್ರಶ್ನೆ. ಸೊ ಒಂದ್ಸತಿ ಪ್ರಶ್ನೆನ ಓದೋಕ್ಕಿಂತ ಮುಂಚೆ ಜೂನ್ 2019 ಸಾಧಾರಣ ಆವ್ರೇಜ್ ಜೂನ್ 2019ರಲ್ಲಿ ಇದನ್ನು ಕೇಳಿದ್ದಾರೆ, ಓಕೆ? ಸೊ ಕ್ವೆಶ್ಚನ್ ನಂಬರ್ ಕೂಡ ನೋಡ್ಬೋದು ನೀವು, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ನಂಬರ್ 16. ಸೊ ನಿಮ್ಮ ಡಾಕ್ಯುಮೆಂಟಲ್ಲಿ ಹೋಗ್ಬಿಟ್ಟು LBA ಡಾಕ್ಯುಮೆಂಟಲ್ಲಿ ಹೋಗ್ಬಿಟ್ಟು ಇದನ್ನು ನೀವು ಕ್ರಾಸ್ ವೆರಿಫೈ ಅಥವಾ ಕ್ರಾಸ್ ಚೆಕ್ ಕೂಡ ಮಾಡ್ಬೋದು, ರೈಟ್? ಓಕೆ. ಸೊ ಫಸ್ಟ್ ಇಂಗ್ಲೀಷ್ ನೋಡೋಣ ಏನಿದೆ ಅಂತ. 2 windmills of height 50 meters and 40√3 meters are on either side of the road, okay, or either side of the field. A person observes the top of the windmills from a point in between them. The angle of elevation was found to be 45 degrees and 30 degrees. Okay? Drawing ಕೊಟ್ಟಿಲ್ಲ, ಇದಕ್ಕೆ ನಾವು ಮಾಡಬೇಕು. Find the distance between the windmills. Right? Drawing ಮಾಡೋಣ. ಒಂದು ಜಮೀನಿನ ಎರಡು ಕಡೆ 50 ಮೀಟರ್ ಮತ್ತು 40√3 ಮೀಟರ್ ಎತ್ತರವಿರುವ 2 ಗಾಳಿ ಯಂತ್ರಗಳಿವೆ. ಆ 2 ಗಾಳಿ ಯಂತ್ರಗಳ ನಡುವಿನ ಒಂದು ಬಿಂದುವಿನಿಂದ ಅವುಗಳ ಮೇಲ್ತುದಿಗಳನ್ನು ಉನ್ನತ ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 30 ಡಿಗ್ರಿ ಆಗಿರುತ್ತದೆ, ಓಕೆ? ಹಾಗಾದರೆ ಈ ಗಾಳಿ ಯಂತ್ರಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ, ರೈಟ್? ಸೊ ಸ್ಟೂಡೆಂಟ್ಸ್, ಈ LBAಯಲ್ಲಿ ಈ ಒಂದೇ ಪ್ರಶ್ನೆಗೆ ನಮಗೆ ಡಯಾಗ್ರಾಮ್ನ ಕೊಟ್ಟಿಲ್ಲ. 3 ಮಾರ್ಕ್ಸ್ ಪ್ರಶ್ನೆ ಇದು, ಆಯಿತಾ? ಸೊ ಡಯಾಗ್ರಾಮ್ನ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಡಯಾಗ್ರಾಮ್ನ ನೀವೇ ಮಾಡಿ. ಈಗ ಮುಂದಿನ ಪ್ರಶ್ನೆಗೆ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಬಟ್ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಪ್ರಶ್ನೆನ ಓದ್ತಾ ನೀವೇ ಡಯಾಗ್ರಾಮ್ನ ಬಿಡಿಸಿ, ಆಮೇಲೆ ಕ್ರಾಸ್ ಚೆಕ್ ಮಾಡಿ. ಹೊಂದುತ್ತಾ ಇದ್ರೆ, ಮ್ಯಾಚ್ ಆಗ್ತಾ ಇದ್ರೆ, ಯು ಆರ್ ಡೂಯಿಂಗ್ ಗುಡ್, ಓಕೆ? ಇಲ್ಲ ಅಂದರೆ ಡಯಾಗ್ರಾಮ್ನ ನೋಡಿ ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ವಶನ್ ಮತ್ತೆ ಟ್ರೈ ಮಾಡಿ. ಸೊ ಈ ಕ್ವಶನ್ಗಂತೂ ಡಯಾಗ್ರಾಮ್ ಕೊಟ್ಟೇ ಇಲ್ಲ, ನಾವೇ ಡಯಾಗ್ರಾಮ್ನ ಮಾಡಬೇಕು. ಸೊ ಮೊದಲನೇದಾಗಿ ನಾವೇನು ಡ್ರಾ ಮಾಡಬೇಕು? ವಿ ಹ್ಯಾವ್ ಟು ಡ್ರಾ ದ ಗ್ರೌಂಡ್ ಅಥವಾ ನೆಲ. ಸೊ ನೆಲ 2 ವಿಂಡ್ ಮಿಲ್ಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮೊದಲನೇ ವಿಂಡ್ ಮಿಲ್, ಆಯಿತಾ? ಇನ್ನೊಂದು ವಿಂಡ್ ಮಿಲ್ ಇಲ್ಲಿ ತಗೊಳ್ಳೋಣ ನಾವು, ಇದು ಎರಡನೆಯ ವಿಂಡ್ ಮಿಲ್. 2 windmills of height 50 meters and 40√3 meters. ಸೊ ಈ ವಿಂಡ್ ಮಿಲ್ಲಿನ ಹೈಟು 50 ಮೀಟರ್ಸ್ ಅಂತ ತಗೊಳ್ಳೋಣ, ಈ ವಿಂಡ್ ಮಿಲ್ಲಿನ ಹೈಟು 40√3 ಮೀಟರ್ಸ್ ಅಂತ ತಗೊಳ್ಳೋಣ, ಓಕೆ? ಆರ್ ಆನ್ ಐದರ್ ಸೈಡ್ ಆಫ್ ದ ಫೀಲ್ಡ್, ಓಕೆ? ಎತ್ತರವಿರುವ 2 ಗಾಳಿ ಯಂತ್ರಗಳು ಜಮೀನಿನ 2 ಕಡೆ. ಸೊ ಜಮೀನಿನ ಒಂದು ಕಡೆ ಇದು, ಇನ್ನೊಂದು ಕಡೆ ಇದಾಗಿದೆ, ಆಯಿತಾ? ನೆಕ್ಸ್ಟ್, ಅ ಪರ್ಸನ್ ಅಬ್ಸರ್ವ್ಸ್ ದ ಟಾಪ್ ಆಫ್ ದ ವಿಂಡ್ ಮಿಲ್ಸ್ ಫ್ರಮ್ ಅ ಪಾಯಿಂಟ್ ಇನ್ ಬಿಟ್ವೀನ್ ದೆಮ್, ಆಯಿತಾ? ಅಂದರೆ ಏನು ಹೇಳ್ತಾ ಇದ್ದಾರೆ? 2 ಗಾಳಿ ಯಂತ್ರಗಳ ನಡುವಿನ ಒಂದು ಬಿಂದುವಿನಿಂದ, ನಡುವಿನ ಒಂದು ಬಿಂದು ಅಂದರೆ ಎಕ್ಸಾಕ್ಟ್ ಮಿಡಲ್ ಅಲ್ಲ, ಅದು ಎಲ್ಲಿ ಬೇಕಾದರೂ ಇರ್ಬೋದು. ನಾವು ಇವಾಗ ಇಲ್ಲಿ ತಗೊಳ್ಳೋಣ. ಸೊ ಇದು ಆ ಪಾಯಿಂಟ್ P. ಸೊ ಈ ಪಾಯಿಂಟ್ P ಇಂದ ನೋಡಬೇಕಾದ್ರೆ ಅವುಗಳ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ, ಸೊ ಈ ಲೈನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ತೋರಿಸ್ತೀನಿ ನಾನು, ವಾಸ್ ಫೌಂಡ್ ಟು ಬಿ 30 and 45 ಡಿಗ್ರೀಸ್. ದ ಆಂಗಲ್ ಆಫ್ ಎಲಿವೇಶನ್ ವಾಸ್ ಫೌಂಡ್ ಟು ಬಿ 30 and 45 ಡಿಗ್ರೀಸ್. ಸೊ ಸ್ಟೂಡೆಂಟ್ಸ್, ಮೊದಲು ಬರ್ತಾ ಇರೋದು 50. ಸೊ ಫಸ್ಟ್ ಡಿಗ್ರಿ ನಾವು ತಗೋಬೇಕಾಗಿರೋದು 45 ಡಿಗ್ರೀಸ್. ಸೊ ಇಲ್ಲಿಂದ ಇಲ್ಲಿಗೆ 45 ಡಿಗ್ರೀಸ್ ಅಂತ ಇದೆ, ಓಕೆ? ಅದೇ ರೀತಿ 40√3 ಮೀಟರ್ಸ್ಗೆ ಎಷ್ಟಂತ ಕೊಟ್ಟಿದ್ದಾರೆ? 30 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಇಲ್ಲಿಗೆ ಇದೇನಾಗುತ್ತೆ? ಇದು ದಿಸ್ ಇಸ್ 30 ಡಿಗ್ರೀಸ್. ಸೊ 45 ಡಿಗ್ರೀಸ್ ಒಂದು ಕಡೆ, 30 ಡಿಗ್ರೀಸ್ ಒಂದು ಕಡೆ. ಏನನ್ನ ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ? ಇವೆರಡು ವಿಂಡ್ ಮಿಲ್ಗಳ ನಡುವಿನ ಡಿಸ್ಟೆನ್ಸ್ ಕ್ವೆಶ್ಚನ್ ಮಾರ್ಕ್, ನಾವು ಇದನ್ನು ಕಂಡುಹಿಡಿಬೇಕು, ಓಕೆ? ಸೊ ಮತ್ತೆ ನಾನು ಹೇಳ್ದಂಗೆ ಎಕ್ಸಾಮಿನೇಷನಲ್ಲಿ
ನೀವು ಈ ಥರ ವಿಂಡ್ ಮಿಲ್ನ ಡ್ರಾ ಮಾಡೋಕ್ಕಾಗಲ್ಲ. ಏನನ್ನು ಡ್ರಾ ಮಾಡಬೇಕು ನೀವು? ಯು ಹ್ಯಾವ್ ಟು ಡ್ರಾ ಲೈನ್ ಡಯಾಗ್ರಾಮ್, ರೇಖಾಚಿತ್ರ, ಅದನ್ನು ಬಿಡಿಸ್ಬೇಕು. ಬಟ್ ಕ್ವೆಶ್ಚನ್ನ ಓದಬೇಕಾದ್ರೆ ಈ ಥರದ್ದು ಒಂದು ಪಿಕ್ಚರು ನಿಮ್ಮ ತಲೆಯಲ್ಲಿ ಬರ್ತಾ ಇರಬೇಕು. ಸೊ ಇದೊಂದು ಫೀಲ್ಡ್ ಇದೆ ಮಧ್ಯದಲ್ಲಿ, ಈ ಕಡೆ ಒಂದು ವಿಂಡ್ ಮಿಲ್, ಈ ಕಡೆ ಒಂದು ವಿಂಡ್ ಮಿಲ್ಲು, ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ. ಇಲ್ಲಿಂದ ಉನ್ನತ ಕೋನ 45 ಡಿಗ್ರಿ, ಇಲ್ಲಿಂದ ಉನ್ನತ ಕೋನ 30 ಡಿಗ್ರಿ. ಈ ಥರ ಇಮ್ಯಾಜಿನ್ ಮಾಡಬೇಕು, ಈ ಥರ ಪಿಕ್ಚರ್ ನಿಮ್ಮ ಬ್ರೈನಲ್ಲಿ ಫಾರ್ಮ್ ಆಗಬೇಕು. ಬಟ್ ಡಯಾಗ್ರಾಮ್ನ ಯಾವ ರೀತಿ ಡ್ರಾ ಮಾಡೋದು ಅದನ್ನು ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ. ನಾವೇನು ಕಂಡುಹಿಡಿಬೇಕು? ಈ ವಿಂಡ್ ಮಿಲ್ಲಿಂದ ಈ ವಿಂಡ್ ಮಿಲ್ಗೆ ಇರುವ ದೂರ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಕ್ಲಿಯರ್? ಓಕೆ, ಸೊ ಲೆಟ್ ಸ್ಟಾರ್ಟ್. ಲೈನ್ ಡಯಾಗ್ರಾಮ್ ಕ್ವಶನ್ ಅರ್ಥ ಆಗಿದೆ, ಡ್ರಾಯಿಂಗ್ನ ಮಾಡಿದ್ದೀವಿ. ಈ ಡ್ರಾಯಿಂಗನ್ನು ನಾವೀಗ ಲೈನ್ ಡಯಾಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ಲೈನ್ ಡಯಾಗ್ರಾಮಿಗೆ ಕನ್ವರ್ಟ್ ಮಾಡಿ ಈ ಡಿಸ್ಟೆನ್ಸ್ನ ಕಂಡುಹಿಡಿಬೇಕಷ್ಟೇ. ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಬರ್ಕೊಳ್ಳೋಣ. ಸೊ ದಿಸ್ ಇಸ್ ಅವರ್ ಗ್ರೌಂಡ್. ಇದು ಒಂದು ವಿಂಡ್ ಮಿಲ್ 50 ಮೀಟರ್ಸ್, ಇದು ಇನ್ನೊಂದು ವಿಂಡ್ ಮಿಲ್ 40√3 ಮೀಟರ್ಸ್, ಇದು ಒಂದು ಪಾಯಿಂಟ್, ಇದು 45 ಡಿಗ್ರೀಸ್, ಇದು 30 ಡಿಗ್ರೀಸ್. ಓಕೆ, ಸೊ ದಿಸ್ ಇಸ್ ಆರ್ ಲೈನ್ ಡಯಾಗ್ರಾಮ್. ಇವಾಗ ನೇಮ್ ಮಾಡ್ಕೊಳ್ಳೋಣ ಇದನ್ನು. ಏನಂತ? ಎ, ಬಿ, ಸಿ, ಡಿ, ಇ. ನಾವೇನು ಕಂಡುಹಿಡಿಬೇಕು? ಬಿ ಡಿ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಬಿ ಮತ್ತು ಡಿ ಎರಡು ವಿಂಡ್ ಮಿಲ್ಗಳ ನಡುವಿನ ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಸೊ ಬಿ ಡಿ ಕಂಡುಹಿಡಿಬೇಕಂದ್ರೆ ನಾವು ಬಿ ಸಿ, ಸಿ ಡಿ, ಸೊ ಇವೆರಡು ಸೇರಿಸಿದ್ರೆ ಏನಾಗುತ್ತೆ? ಬಿ ಡಿ ಆಗುತ್ತೆ. ಸೊ ಇದನ್ನ ಈ ಥರ ಬರೀಬೋದಾ? ಬಿ ಡಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ. ಸೊ ಹಾಗಾದರೆ ನಾನು ಬಿ ಸಿ ಅಂದರೆ ಏನಂತ ಕಂಡುಹಿಡಿಬೇಕು, ಸಿ ಡಿ ಅಂದರೆ ಏನಂತ ಕಂಡುಹಿಡಿಬೇಕು, ಇವೆರಡನ್ನ ಕಂಡುಹಿಡಿದ್ಬಿಟ್ರೆ ಐ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಬಿ ಡಿ. ರೈಟ್? ಸೊ ಈಗ ಬಿ ಸಿನ ಕಂಡುಹಿಡಿಯೋಣ. ಫಸ್ಟು ಬಿ ಸಿನ ಕಂಡುಹಿಡಿಯೋಣ. ಸೊ ಬಿ ಸಿ ಕಂಡುಹಿಡಿಯಬೇಕಂದ್ರೆ ಏನು ಮಾಡ್ಬೇಕು ನಾವು? ಟೇಕ್ ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ. ಸೊ ಟ್ರಯಾಂಗಲ್ ಎ ಬಿ ಸಿನ ಗಮನಿಸಿ. ಈಗ ಟ್ರಯಾಂಗಲ್ ಎ ಬಿ ಸಿನ ಗಮನಿಸಿ. ಥೀಟಾ ಎಲ್ಲಿದೆ? ಥೀಟಾ ಇರೋದಿಲ್ಲಿ. ಆಪೋಸಿಟ್ ಸೈಡ್ ಯಾವುದಾಗುತ್ತೆ? ಇದು ನಮ್ಮ ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ಸೊ ಇದು ಅಭಿಮುಖ ಬಾಹು, ಇದು 90 ಡಿಗ್ರೀಸ್ ಆಗಿರುತ್ತೆ. ಇದೇನಾಗುತ್ತೆ? ವಿಕರ್ಣ ಅಥವಾ ಹೈಪಾಟಿನ್ಯೂಸ್. ಇದು ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್. ರೈಟ್? ಸೊ ಇದರಲ್ಲಿ ಈಗ ನಮಗೆ ಈ ತ್ರಿಕೋಣ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿಯಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿರೋದು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹುನ ಕೊಟ್ಟಿದ್ದಾರೆ. ನಾವೇನೇನ ಕಂಡುಹಿಡಿಬೇಕು? ನಾವು ಕಂಡುಹಿಡಿಯಬೇಕಾಗಿರೋದು ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್. ಸೊ ಇವಾಗ ಎಲ್ಲರೂ ಯೋಚನೆ ಮಾಡಿ, ಏನಂತ? ಯಾವ ತ್ರಿಕೋನಮಿತಿಯ ಅನುಪಾತ ಅಥವಾ ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಆಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಅಂದರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಹೊಂದಿರುವ ಯಾವ ತ್ರಿಕೋನ ಮಿತಿ ಇದೆ ಅಂತ? ಎರಡಿದ್ದಾವೆ. ಯಾವ್ದ್ಯಾವುದು? ಒಂದು ಟ್ಯಾನ್ ಥೀಟಾ, ಇನ್ನೊಂದು ಕಾಟ್ ಥೀಟಾ. ಸೊ ಇವೆರಡು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಥವಾ ಇವೆರಡು ತ್ರಿಕೋನ ಮಿತಿಯ ಅನುಪಾತಗಳು ಯಾವೆರಡು ಬಾಹುಗಳನ್ನು ಹೊಂದಿರ್ತವೆ ಅನುಪಾತಗಳಾಗಿ? ಆಪೋಸಿಟ್ ಅಥವಾ ಅಡ್ಜಸೆಂಟ್ ಸೈಡ್ ಇದು, ಅಥವಾ ಅಭಿಮುಖ ಬಾಹು ಹಾಗೂ ಪಾರ್ಶ್ವ ಬಾಹು. ರೈಟ್? ಸೊ ಹಾಗಾದರೆ ನಮಗೆ ಗೊತ್ತಾಯಿತು ನಾವು ಐದರ್ ಟ್ಯಾನ್ ಥೀಟಾ ಅಥವಾ ಕಾಟ್ ಥೀಟಾನ ಯೂಸ್ ಮಾಡಬೇಕು ಅಂತ. ಓಕೆ, ಸೊ ನೀವು ಯಾವುದನ್ನು ಯೂಸ್ ಮಾಡಿದ್ರೂ ರೈಟ್ ಆನ್ಸರೇ ಬರುತ್ತೆ. ನಾವೇನು ಮಾಡೋಣ? ಟ್ಯಾನ್ ಥೀಟಾನ ಯೂಸ್ ಮಾಡೋಣ. ಸೊ ಅವಾಗೇನಾಗುತ್ತೆ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಥೀಟಾ ಏನು ಕೊಟ್ಟಿದ್ದಾರೆ? 45 ಡಿಗ್ರೀಸ್. ಸೊ ಟ್ಯಾನ್ 45 ಈಕ್ವಲ್ಸ್ ಆಪೋಸಿಟ್ ಅಂದರೆ ಎಷ್ಟಿದೆ? 50. ಅಡ್ಜಸೆಂಟ್ ಅಂದರೆ ಎಷ್ಟಿದೆ? ಅದೇ ನಮಗೆ ಬೇಕಾಗಿರೋದು, ಬಿ ಸಿ ಅಂತ ಬರೆಯೋಣ. ಓಕೆ, ಸೊ ಈ ಟೇಬಲಲ್ಲಿ ಟ್ಯಾನ್ 45 ವ್ಯಾಲ್ಯೂನ ಏನು ಅಂತ ನೋಡೋಣ. ಓಕೆ, ಸೊ ಟ್ಯಾನ್ ಇಲ್ಲಿದೆ, 45 ಇಲ್ಲಿದೆ. ಸೊ ಟ್ಯಾನ್ 45 ವ್ಯಾಲ್ಯೂ ಏನಾಗ್ತಾ ಇದೆ? 1 ಅಂತ ಆಗ್ತಾ ಇದೆ ಅಲ್ವಾ? ಸೊ ಟ್ಯಾನ್ 45 ಜಾಗದಲ್ಲಿ 1 ಬರೆದು 50 ಬೈ ಬಿ ಸಿ. ಸೊ ಬಿ ಸಿ ಏನಾಗುತ್ತೆ ಈಗ? ಬಿ ಸಿ ವಿಲ್ ಬಿ 50 ಮೀಟರ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಕೋರೆ ಗುಣಾಕಾರ. ಓಕೆ, ಸೊ ಬಿ ಸಿ ಬಂತು ನಮಗೆ 50 ಮೀಟರ್ ಅಷ್ಟೇ. ಸೊ ಇಲ್ಲಿ ಯಾವ ಪ್ರೊಸೀಜರ್ನ ಫಾಲೋ ಮಾಡಿದ್ವಲ್ವಾ ಅದೇ ಪ್ರೊಸೀಜರ್ನ ನಾವು ಈ ಟ್ರಯಾಂಗಲ್ಗೆ ಫಾಲೋ ಮಾಡಬೇಕು. ಓಕೆ, ಸೊ ಲೆಟ್ಸ್ ಡೂ ದ ಸೇಮ್ ಪ್ರೊಸೀಜರ್. ಇನ್ನೊಂದು ಟ್ರಯಾಂಗಲ್ಗೆ ಏನಾಗುತ್ತೆ ಈಗ ನಮಗೆ? ನಾವು ಲೆಟ್ಸ್ ಕನ್ಸಿಡರ್ ಟ್ರಯಾಂಗಲ್ ಸಿ ಡಿ ಇ. ಓಕೆ, ಥೀಟಾ ಎಲ್ಲಿ ಕೊಟ್ಟಿದ್ದಾರೆ? ಥೀಟಾ ಇಲ್ಲಿ ಕೊಟ್ಟಿದ್ದಾರೆ. ಆಪೋಸಿಟ್ ಸೈಡ್ ಯಾವುದಾಗುತ್ತೆ? ಇದಾಗುತ್ತೆ ಆಪೋಸಿಟ್ ಅಥವಾ ಅಭಿಮುಖ ಬಾಹು. ಇದೇನಾಗುತ್ತೆ? ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್. ಇದೇನಾಗುತ್ತೆ? ವಿಕರ್ಣ ಅಥವಾ ಹೈಪಾಟಿನ್ಯೂಸ್. ರೈಟ್? ಓಕೆ, ಸೊ ಈಗ ಟ್ರಯಾಂಗಲ್ ಸಿ ಡಿ ಇಯಲ್ಲಿ ಯಾವ ಬಾಹುನ ನಮಗೆ ಕೊಟ್ಟಿದ್ದಾರೆ ಅವರು? ನಮಗವ್ರು ಕೊಟ್ಟಿರೋದು ಆಪೋಸಿಟ್ ಅಥವಾ ಅಭಿಮುಖ ಬಾಹುನ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಯಾವ ಬಾಹುನ ನಾವು ಕಂಡುಹಿಡಿಬೇಕು? ಅಡ್ಜಸೆಂಟ್ ಅಥವಾ ಪಾರ್ಶ್ವ ಬಾಹುನ ಕಂಡುಹಿಡಿಬೇಕು. ಸೊ ಅಡ್ಜಸೆಂಟ್ ಹಾಗೂ ಆಪೋಸಿಟ್ ಅಂದರೆ ಅಭಿಮುಖ ಹಾಗೂ ಪಾರ್ಶ್ವ ಬಾಹು ಹೊಂದಿರುವ ತ್ರಿಕೋನಮಿತಿಯ ಅನುಪಾತ
ಯಾವುದು? ಸೇಮ್ ಆನ್ಸರ್ ಟ್ಯಾನ್ ಥೀಟಾ ಹಾಗೂ ಕಾಟ್ ಥೀಟಾ, ರೈಟ್? ಸೊ ಇಲ್ಲೂ ಕೂಡ ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಾವು ಟ್ಯಾನನ್ನು ಯೂಸ್ ಮಾಡೋಣ. ಸೊ ಏನಂತ ಬರೆಯೋಣ ಇಲ್ಲಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ ಇದೇನಾಗುತ್ತೆ, ಟ್ಯಾನ್ 30 ಡಿಗ್ರೀಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಎಷ್ಟಿದೆ 40√3 ಡಿವೈಡೆಡ್ ಬೈ ಅಡ್ಜಸೆಂಟ್ ಪಾರ್ಶ್ವಬಾಹು ಅಂದರೆ ಏನು ಸಿ ಡಿ. ಓಕೆ, ಟ್ಯಾನ್ 30ಯ ವ್ಯಾಲ್ಯೂ ಎಷ್ಟು? ಟ್ಯಾನ್ 30ಯ ವ್ಯಾಲ್ಯೂ ಇಲ್ಲಿ ನೋಡೋಣ. ಸೊ ಟ್ಯಾನ್ 30 ಎಷ್ಟಿದೆ 1/√3 ಅಂತ ಕೊಟ್ಟಿದ್ದಾರೆ, ರೈಟ್? ಸೊ 1/√3 ಇಸ್ ಈಕ್ವಲ್ ಟು 40√3 ಬೈ ಸಿ ಡಿ. ಏನು ಮಾಡಬೇಕು ಇವಾಗ ನೀವು? ಕೋರೆ ಗುಣಾಕಾರ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ಸಿ ಡಿ ಇಸ್ ಈಕ್ವಲ್ ಟು 40√3 ದ ಹೋಲ್ ಸ್ಕ್ವೇರ್, ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗುತ್ತೆ. ಸಿ ಡಿ ಇಸ್ ಈಕ್ವಲ್ ಟು 120 ಮೀಟರ್, 120 ಮೀಟರ್ಸ್. ಇದು ನಮ್ಮ ಸರಿಯಾದ ಉತ್ತರ. ಓಕೆ, ಸೊ ಇದೇ ನಮಗೆ ಬೇಕಾಗಿರೋ ಉತ್ತರನಾ? ಅಲ್ಲ, ಇದು ಬಂತು, ಇದು ಬಂತು. ನಮಗೆ ಬೇಕಾಗಿರೋದು ಬಿ ಡಿ. ಸೊ ಬಿ ಡಿ ಏನಾಗುತ್ತೆ ಈಗ? ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ. ಬಿ ಸಿ ಅಂದರೆ 50, ಸಿ ಡಿ ಅಂದರೆ 120. 50 + 120 ಎಷ್ಟಾಗುತ್ತೆ? 170 ಮೀಟರ್. ಸೊ 170 ಮೀಟರ್ ಎಲ್ಲಿದೆ? ಎರಡು ಗಾಳಿ ಯಂತ್ರಗಳ ನಡುವಿನ ದೂರ, ದ ಡಿಸ್ಟೆನ್ಸ್ ಬಿಟ್ವೀನ್ 2 ವಿಂಡ್ ಮಿಲ್ಸ್ ಎಷ್ಟಿದೆ? 170 ಮೀಟರ್ಸ್, ರೈಟ್? ವಾಟ್ ಈಸ್ ವೆರಿ ಇಂಪಾರ್ಟೆಂಟ್? ನಾನು ಹೇಳ್ದಂಗೆ ಪ್ರಶ್ನೆನ ಓದಿದಾದ್ಮೇಲೆ ಈ ರೀತಿ ಡ್ರಾಯಿಂಗ್ ಮಾಡಬಾರ್ದು. ಈ ರೀತಿ ಇಮ್ಯಾಜಿನೇಷನ್ ನಿಮ್ಮ ತಲೆಯಲ್ಲಿ ಆಗಬೇಕು. ಇಮ್ಯಾಜಿನೇಷನ್ ತಲೆಯಲ್ಲಿ ಆದಮೇಲೆ ಇದನ್ನು ನೀವು ಕನ್ವರ್ಟ್ ಮಾಡಬೇಕು. ಯಾವುದಕ್ಕೆ? ರೇಖಾಚಿತ್ರಕ್ಕೆ ಅಥವಾ ಲೈನ್ ಡಯಾಗ್ರಾಮ್ಗೆ. ನೀವು ಈ ಡಯಾಗ್ರಾಮ್ ಕರೆಕ್ಟಾಗಿ ಬರೆದುಬಿಟ್ರೆ ಸಾಕು, 70% ಮುಗೀತು. ಇನ್ನು 30% ಏನು? ಇದೇ 30% ಅಷ್ಟೇ, ರೈಟ್? ಕ್ಲಿಯರ್? ಓಕೆ, ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಹೇಳಬೇಕಂದ್ರೆ ನಿಮಗೆ ನೋಡಿ, 50ಗೆ ಫಸ್ಟ್ 50 ಕೊಟ್ಟಿದ್ದಾರೆ, ಆಯಿತಾ? ಸೆಕೆಂಡ್ ಕೊಟ್ಟಿರೋದು ಯಾವುದವರು? 40√3. ಸೊ ಫಸ್ಟ್ 50 ಕೊಟ್ಟಿದ್ದಾರಲ್ವಾ, ಫಸ್ಟ್ ಯಾವ ಆ್ಯಂಗಲ್ ಕೊಟ್ಟಿದ್ದಾರೆ? 45. ಸೊ 50ಗೆ 45ನೇ ಬರೀಬೇಕು. ಇಲ್ಲಿ ನೋಡಿ, 50 ಆ್ಯಂಡ್ 45, ರೈಟ್? ಅದೇ ರೀತಿ 40√3ಗೆ ನಾವು 30ನೇ ಬರೀಬೇಕು. ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವು ಚೇಂಜ್ ಮಾಡಿದರೆ ಗಾನ್. ಓಕೆ, ಆನ್ಸರ್ ನಿಮಗೆ ರಾಂಗ್ ಬರುತ್ತೆ, ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಇದರಲ್ಲಿ ವಾಟ್ ಈಸ್ ದ ಹ್ಯಾಕ್? ನಂಬರ್ 1, ರೆಸ್ಪೆಕ್ಟಿವ್ ಮೀಟರ್ಗಳಿಗೆ ರೆಸ್ಪೆಕ್ಟಿವ್ ಆ್ಯಂಗಲ್ಸ್ಗಳನ್ನು ಹಾಕಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ತುಂಬ ಜನ ಇದರಲ್ಲಿ ತಪ್ಪು ಮಾಡ್ತಾರೆ, ತಿದ್ಕೊಳ್ಳಿ ಇದನ್ನು. ನಂಬರ್ 2, ಕ್ವಶನ್ನ ಓದ್ತಿದ್ದಂಗೆ ಈ ಡಯಾಗ್ರಾಮ್ ನಿಮ್ಮ ತಲೆಯಲ್ಲಿ ಇಮ್ಯಾಜಿನ್ ಆಗಬೇಕು. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಂಬರ್ 3, ಲೈನ್ ಡಯಾಗ್ರಾಮಿಗೆ ಬರೀಬೇಕು ನೀವು ಇದನ್ನು. ನೀವು ಇಲ್ಲಿಗೆ 70% ಆಫ್ ಯುವರ್ ವರ್ಕ್ ಇಸ್ ಡನ್. 70% ಆಫ್ ದ ಸೊಲ್ಯೂಷನ್ ಮುಗೀತು. ರಿಮೈನಿಂಗ್ 30% ಏನು? ಇದು ಕೊನೆಯದಾಗಿದ್ದು 10 ಡನ್. 100% ಮುಗೀತು. ಫುಲ್ ಮಾರ್ಕ್ಸ್ ಬರುತ್ತೆ ಈ ಥರ ಬರೆದ್ರೆ. ಓಕೆ, ಸೊ ನಾನು ಸ್ಟೂಡೆಂಟ್ಸ್ ಈ ಪ್ರಶ್ನೆಯಲ್ಲಿ ಟ್ಯಾನನ್ನು ಯೂಸ್ ಮಾಡಿದ್ದೀನಿ. ನೀವೆಲ್ಲ ಏನು ಮಾಡಬೇಕು? ಕಾಟನ್ನು ಯೂಸ್ ಮಾಡಿ ಇದೇ ಪ್ರಶ್ನೆಗೆ. ಸೊ ಇಲ್ಲಿಂದ ಟ್ಯಾನ್ ಬದಲು ಕಾಟ್ ಹಾಕಿ ಆನ್ಸರ್ ಬರುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರೆಯೋದಕ್ಕೆ ಹೋಗಬೇಡಿ. ಚಿಕ್ಕ ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಸೊ ನೀವು ಕಾಟಲ್ಲಿ ಯಾವಾಗ ಮಾಡ್ತೀರೋ ಅವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾವು ಯಾವುದನ್ನು ಮಾಡಿದ್ರೂ ನಮಗೆ ಆನ್ಸರ್ ಬರುತ್ತೆ ಅಂತ. ಓಕೆ, ಸೊ ಟೇಕ್ ದಿಸ್ ಆಸ್ ಯುವರ್ ಹೋಮ್ವರ್ಕ್. ಚಿಕ್ಕದಾಗಿ ಕಾಟ್ನ ಟ್ರೈ ಮಾಡಿ, ಇವಾಗಲೇ ಟ್ರೈ ಮಾಡಿ. ಬೇಕಾದ್ರೆ ಟ್ರೈ ಮಾಡಿಬಿಟ್ಟು ಆನ್ಸರ್ ಬಂದರೆ ಕಮೆಂಟ್ಸಲ್ಲಿ ಸರ್ ಐ ಗಾಟ್ ದ ಆನ್ಸರ್ ಬೈ ಯೂಸಿಂಗ್ ಕಾಟ್ ಥೀಟಾ ಅಂತ ಬರೆದ್ಬಿಡಿ. ಓಕೆ, ಸೊ ನಾನು ನಿಮ್ಮ ಕಮೆಂಟ್ಸಿಗೆ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಸೊ ಇದನ್ನು ನೋಡಿ, SLP 2020 ಆವ್ರೇಜ್ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದು, ಆಯಿತಾ? ಸೊ ಇದು ಕೂಡ ಆವ್ರೇಜ್. ಸೊ ನಾನು ಹೇಳ್ದಂಗೆ 3 ಮಾರ್ಕ್ಸಲ್ಲಿ ಡಿಫಿಕಲ್ಟ್ ಕ್ವೆಶನ್ಸೇ ಇಲ್ಲ, LBA ಅಲ್ಲೇ ಇಲ್ಲ ಅಲ್ವಾ? ಸೊ ಈಗ ನಾನೇ ಡಿಫಿಕಲ್ಟ್ ಕ್ವೆಶನ್ಸ್ ತೊಗೊಂಬರ್ಬೋದು, ಬಟ್ ಬೇಡ, ಲೆಟ್ಸ್ ಸ್ಟಿಕ್ ಟು LBA ಅಷ್ಟೇ, ರೈಟ್? ಸೊ ಕ್ವೆಶನ್ ನಂಬರ್ ಕೂಡ ಇದ್ದಾವೆ. ಕ್ವೆಶನ್ನ ಓದೋಣ ಬನ್ನಿ. 2 vertical poles are on either side of the road. ಸೇಮ್, ಅಲ್ಲಿ ವಿಂಡ್ ಮಿಲ್ಸ್ ಐದರ್ ಸೈಡ್ ಆಫ್ ದ ಫೀಲ್ಡ್ ಇತ್ತು, ಇಲ್ಲಿ ಪೋಲ್ಸ್ ಆರ್ ಐದರ್ ಸೈಡ್ ಆಫ್ ದ ರೋಡ್. ಓಕೆ, ದ ವಿಡ್ತ್ ಆಫ್ ದ ರೋಡ್ ಇಸ್ 90 feet. ರೋಡಿನ ಉದ್ದ 90 feet ಕೊಟ್ಟಿದ್ದಾರೆ. ಹಿಂದಿನ ಪ್ರಶ್ನೆಯಲ್ಲಿ ನಾವು ಡಿಸ್ಟೆನ್ಸ್ನೇ ಕಂಡುಹಿಡಿಯಬೇಕಾಗಿತ್ತು, ರೈಟ್? ಇಲ್ಲಿ ಆಲ್ರೆಡಿ ಡಿಸ್ಟೆನ್ಸ್ನ ಕೊಟ್ಬಿಟ್ಟಿದ್ದಾರೆ. ಸೊ ಈಸಿ, 90 feet. ಆ್ಯಂಡ್ ಹೈಟ್ಸ್ ಆಫ್ ದ ಪೋಲ್ ಆರ್ ಇನ್ ದ ರೇಷಿಯೋ 1:2. ಸೊ ರೇಷಿಯೋ ಅಂದರೆ ಏನು ಸ್ಟೂಡೆಂಟ್ಸ್? ರೇಷಿಯೋ ಅಂದರೆ ವಿ ಆರ್ ಕಂಪೇರಿಂಗ್ ಅಷ್ಟೇ. ಸೊ ನಿಮ್ಮ ವಯಸ್ಸು 16, ನನ್ನ ವಯಸ್ಸು 32. ಸೊ ವಾಟ್ ಈಸ್ ದ ರೇಷಿಯೋ ಆಫ್ ಏಜ್ ಬಿಟ್ವೀನ್ ಯು ಆ್ಯಂಡ್ ಮೀ? ನೀವು 1 ಅಂದರೆ ನಾನು 2, ಅಂದರೆ ನಾನು ನಿಮ್ಮ ಡಬಲ್ ಇದ್ದೀನಿ ಅಂತ ಅರ್ಥ. ಸೊ ಈ ಪೋಲ್ಗಳ ಹೈಟ್ ಕೂಡ ಡಬಲ್ ಆಗಿದೆ. ಒಂದು ಪೋಲ್ಗೆ ಇನ್ನೊಂದು ಪೋಲ್ನ ನಾವು ಕಂಪೇರ್ ಮಾಡಿದಾಗ ಈ ಪೋಲ್ಗಿಂತ ಈ ಪೋಲು ಡಬಲ್ ಹೈಟಲ್ಲಿದೆ. ಸೊ ಅದೇ 1:2. ಕ್ಲಿಯರ್? ರೇಷಿಯೋ ಮೀನ್ಸ್ ಕಂಪ್ಯಾರಿಸನ್ ಆಫ್
ಕ್ವಾಂಟಿಟೀಸ್ ವಿತ್ ಸೇಮ್ ಯೂನಿಟ್. ಸೊ ನಿಮ್ಮ ಏಜು ನನ್ನ ಏಜು ಕಂಪೇರ್ ಮಾಡಿದಾಗ ಯುವರ್ ಏಜ್ ಇಸ್ ಆಲ್ಸೋ ಇನ್ ಇಯರ್ಸ್, ಮೈ ಏಜ್ ಇಸ್ ಆಲ್ಸೋ ಇನ್ ಇಯರ್ಸ್, ರೈಟ್? ಸೊ ಹೈಟ್ಗಳನ್ನ ಒಂದು ಯೂನಿಟಲ್ಲಿ ಕಂಪೇರ್ ಮಾಡಿದಾಗ ಒಂದು ಪೋಲು ಇನ್ನೊಂದು ಪೋಲ್ಗಿಂತ ಡಬಲ್ ಆಗಿದೆ. ಅನುಪಾತ ಅಂದರೆ ಏನು? ಎರಡು ಘಟಕಗಳು ನಾವು ಹೋಲಿಸ್ತಾ ಇರೋದು, ಎರಡು ಪ್ರಮಾಣಗಳು ಒಂದೇ ಘಟಕಗಳು ಹೊಂದಿದ್ದರೆ ಅದನ್ನು ನಾವು ಹೋಲಿಸೋದಕ್ಕೆ ನಾವು ಅನುಪಾತ ಅಂತ ಕರಿತೀವಿ. ಆಯಿತಾ? ಓಕೆ, ಸೇಮ್ ಅದೇ ಥರ ಇದೆ ನೋಡಿ. ಫ್ರಮ್ ಅ ಪಾಯಿಂಟ್ ಬಿಟ್ವೀನ್ ದೆಮ್ ಆನ್ ದ ರೋಡ್ ದ ಆಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದ ಪೋಲ್ಸ್ ಈಸ್ 60 ಡಿಗ್ರೀಸ್. ಸೊ ಒಂದೇ 60 ಡಿಗ್ರೀಸ್ ಕೊಟ್ಟಿದ್ದಾರೆ ಅಂದರೆ ಎರಡು ಕೂಡ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರೀಸೇ ಇದೆ. ಏನು ಮಾಡ್ಬೇಕು ನಾವು? ಫೈಂಡ್ ದ ಹೈಟ್ಸ್ ಆಫ್ ದ ಪೋಲ್ಸ್. ಈ ಪೋಲ್ಗಳ ಹೈಟನ್ನು ನಾವು ಕಂಡುಹಿಡಿಬೇಕು. ಓಕೆ, ಕನ್ನಡದಲ್ಲಿ ಒಂದ್ಸತಿ ಓದೋಣ. 90 ಅಡಿ ಅಗಲವಿರುವ ಒಂದು ರಸ್ತೆಯ ಎರಡು ಬದಿಗಳಲ್ಲಿ ನೇರವಾದ ಎರಡು ಕಂಬಗಳಿವೆ. ಕಂಬಗಳ ಎತ್ತರವು 1:2 ರ ಪ್ರಮಾಣದಲ್ಲಿದ್ದು ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬಗಳ ಮೇಲ್ತುದಿಗಳನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನಗಳು 60 ಡಿಗ್ರಿ. ಕೋನಗಳು ಪ್ಲ್ಯೂರಲ್, ಆಯ್ತಾ? ಪೋಲ್ಸ್ ಅಂದರೆ ಎರಡು ಪೋಲ್ಸ್ಗಳಿಗೆ 60 ಡಿಗ್ರೀಸ್ ಅಂತ ಆಗಿದ್ದರೆ ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಹಿಂದಿನ ಪ್ರಶ್ನೆಯಲ್ಲಿ ನಾವು ಅವೆರಡು ಗಾಳಿ ಯಂತ್ರಗಳ ನಡುವಿನ ಡಿಸ್ಟೆನ್ಸ್, ದೂರನ ಕಂಡುಹಿಡಿದ್ವಿ. ಇಲ್ಲೇನು ಮಾಡ್ತಿದ್ದಾರೆ? ಆ ದೂರನ ಕೊಟ್ಟಿದ್ದಾರೆ, ಎತ್ತರನ ಕಂಡುಹಿಡಿಯಬೇಕು. ಉಲ್ಟಾ ಅಷ್ಟೇ, ಹಿಂದಿನ ಪ್ರಶ್ನೆಯಲ್ಲಿ ಎತ್ತರ ಕೊಟ್ಟಿದ್ದಾರೆ, ದೂರ ಕಂಡುಹಿಡಿಯಬೇಕು. ಈ ಪ್ರಶ್ನೆಯಲ್ಲಿ ದೂರ ಕೊಟ್ಟಿದ್ದಾರೆ, ಎತ್ತರನ ಕಂಡುಹಿಡಿಯಬೇಕು. ಸೊ ಎಲ್ಲರೂ ಒಂದು ಕೆಲಸ ಮಾಡಿ, ಡಯಾಗ್ರಾಮ್ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ತಲೆ ಕೆಡಿಸ್ಕೊಂಡು ಡಯಾಗ್ರಾಮ್ ಮಾಡೋ ಅವಶ್ಯಕತೆ ಇಲ್ಲ. LBAಲೂ ಕೂಡ ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ಒಂದು ಕೆಲಸ ಮಾಡಿ ಎಲ್ಲರೂ, ಇವಾಗ ವಿಡಿಯೋನ ಪಾಸ್ ಮಾಡಿ ಬುಕ್ ತೊಗೊಂಬಂದು ಟ್ರೈ ಮಾಡಿ ಈ ಪ್ರಶ್ನೆನ. ಓಕೆ, ಸೊ ಟ್ರೈ ಮಾಡಿ, ಆನ್ಸರ್ ಬಂದರೆ ವೆರಿ ಗುಡ್. ಇಫ್ ನಾಟ್, ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿದ್ದಾನೆ. ಓಕೆ, ಪಾಸ್ ದ ವಿಡಿಯೋ ರೈಟ್ ನೌ ಆ್ಯಂಡ್ ಟ್ರೈ ದಿಸ್ ಆನ್ಸರ್. ಓಕೆ, ಸೊ ಲೆಟ್ ಸ್ಟಾರ್ಟ್ ಸ್ಟೂಡೆಂಟ್ಸ್. ಸೊಲ್ಯೂಷನ್ನ ಸ್ಟಾರ್ಟ್ ಮಾಡೋಣ. ಆನ್ಸರ್ ಬಂದಿದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ನೋಡ್ಕೊಳ್ಳಿ ಯಾವ ರೀತಿ ಮಾಡಬೇಕು ಅಂತ. ಸೊ ಡಯಾಗ್ರಾಮ್ನ ಆಲ್ರೆಡಿ ಕೊಟ್ಟಿದ್ದಾರಲ್ವಾ? ಸೊ ಡಯಾಗ್ರಾಮ್ ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಓಕೆ, ದಿಸ್ ಇಸ್ ದ ಡಯಾಗ್ರಾಮ್. ಓಕೆ, 1:2 ಅಲ್ವಾ? ಇದು ಹೆಚ್ ಅಂದರೆ ಇದೇನಾಗುತ್ತೆ? 2H ಆಗುತ್ತೆ. ಡಯಾಗ್ರಾಮ್ ಕೊಟ್ಟಿದ್ದಾರೆ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟಿದೆ? 90 ಡಿಗ್ರೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ, 90 ಮೀಟರ್ಸ್. ಸೊ A to C 90 ಮೀಟರ್ಸ್, ಆಯಿತಾ? ಈ 90x ಹೇಗೆ ಬಂತು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಐ ಟೆಲ್ ಯು. ಸಿ, ಇವಾಗ ನಾವೊಂದು 5 ಸೆಂಟಿಮೀಟರ್ಸಿನ ಒಂದು ಲೈನ್ನ ತೊಗೊಳ್ಳೋಣ. ಎಷ್ಟು ಸೆಂಟಿಮೀಟರ್ ಇದು? 5 ಸೆಂಟಿಮೀಟರ್ಸ್ ಲೈನ್. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಲೈನ್ ಹಾಕ್ಬಿಟ್ಟು ಇದನ್ನು ಎಕ್ಸ್ ಅಂತ ಬರೀತೀನಿ. ಆವಾಗ ಇದೇನಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಓಕೆ, ಸೊ ಇದನ್ನು ಎಕ್ಸ್ ಅಂತ ಬರೆದೆ ನಾನು. ಸೊ ನಾನೇನು ಮಾಡ್ತೀನಿ ಈಗ, ಈ 5 ಸೆಂಟಿಮೀಟರ್ಸಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ತೊಗೋತೀನಿ ಸ್ಟೂಡೆಂಟ್ಸ್. ಏನಂತ ತೊಗೊಂಡೆ ನಾನು? ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ತೊಗೊಂಡೆ. ಹಾಗಾದರೆ ಇದು ಎಷ್ಟು ಸೆಂಟಿಮೀಟರ್ ಆಯಿತು? ಇದು 2 ಸೆಂಟಿಮೀಟರ್ ಆಯಿತು. ಸೊ ಇದು 2 ಸೆಂಟಿಮೀಟರ್ ಅಂದರೆ ಇದು ಸೆಂಟಿಮೀಟರ್ ಆಗುತ್ತೆ? ಈಸಿ, 3 ಸೆಂಟಿಮೀಟರ್ ಆಗುತ್ತೆ. 3 ಸೆಂಟಿಮೀಟರ್ ಆಗುತ್ತೆ. ಬಟ್ ಈ 3 ಸೆಂಟಿಮೀಟರ್ ಹೇಗೆ ಬಂತು ನಮಗೆ? 5 ಮೈನಸ್ 2, ಕರೆಕ್ಟ್? 5ರಲ್ಲಿ 2ನ್ನ ಕಳೆದು ಹಾಕೋದಾದ್ಮೇಲೆ ನಮಗೇನು ಬರುತ್ತೆ? 3 ಅಂತ ಬರುತ್ತೆ, ರೈಟ್? ಸೊ ಇದೇ ರೀತಿ, ಇದು ಅರ್ಥ ಆಗಿದೆ ಅಲ್ವಾ ನಿಮಗೆ? ಇದು ಈಸಿ ಆಗಿತ್ತು, ಇದು ಅರ್ಥ ಆಯ್ತಲ್ವಾ? ಇದೇ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಎ ಇಂದ ಸಿಗೆ ಎಷ್ಟಿದೆ? 90 ಡಿಗ್ರೀಸ್ ಇದೆ. ಎಷ್ಟಿದೆ? 90 ಡಿಗ್ರೀಸ್ ಇದೆ. ಈ ಡಿಸ್ಟೆನ್ಸ್ನ ಅವರು ಎಕ್ಸ್ ಅಂತ ತೊಗೊಂಡಿದ್ದಾರೆ. ಸೊ ಎಕ್ಸ್ ಎಷ್ಟಂತ ನಿಮಗೆ ಗೊತ್ತಾ? ಇಲ್ಲ. ನನಗೆ ಗೊತ್ತಾ? ಇಲ್ಲ. ಸೊ ಅದನ್ನು ಎಕ್ಸ್ ಅಂತಲೇ ಬಿಟ್ಬಿಡೋಣ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟೆ ನೋಡಿ, ನಾನು ಎಕ್ಸ್ ತೊಗೊಂಡಿದ್ದೀನಿ. ಬಟ್ ಈ ಎಕ್ಸಿಗೆ ನಾನು ಒಂದು ನಂಬರ್ ಹೇಳಿದೆ ನಿಮಗೆ. ಏನಂತ ಹೇಳಿದೆ? 2 ಅಂದೆ, ರೈಟ್? ಸೊ ಇದು 2 ಅಂದರೆ ಇದೆಷ್ಟಾಗುತ್ತೆ? 3 ಆಗುತ್ತೆ. ಬಟ್ ಈ 3 ಹೇಗೆ ಬಂತು? 5 ಮೈನಸ್ 2 ಅಲ್ವಾ? ಸೊ ಅದೇ ರೀತಿ ಇಲ್ಲೂ ಕೂಡ ಅವರು 90 ಮೈನಸ್ ಎಕ್ಸ್ ಅಂತ ಬರೆದಿದ್ದಾರೆ ಇದನ್ನು. ಸೊ ಈ ಥರ ಬರ್ಕೊಳ್ಳೋದಕ್ಕೆ ಕಾರಣ ಏನು? ಸರ್ ಇದನ್ನು ಎಕ್ಸ್ ಮತ್ತು ಇದನ್ನು ವೈ ಅಂತ ತೊಗೋಬಾರ್ದ ನಾವು? ಆಬ್ಸಲ್ಯೂಟ್ಲಿ ಎಸ್, ತೊಗೋಬೋದು. ಬಟ್ ಎಕ್ಸ್ ಮತ್ತು ವೈ ಅಂತ ತೊಗೊಂಡಾಗ ಏನಾಗುತ್ತೆ? 2 ವೇರಿಯೇಬಲ್ಗಳು ಬರ್ತಾವೆ ನಮಗೆ. x1 ವೇರಿಯೇಬಲ್, y1 ವೇರಿಯೇಬಲ್. ಓಕೆ, ಸೊ ಒಂದೇ ವೇರಿಯೇಬಲಲ್ಲಿದ್ದರೆ, ಒಂದೇ ಚರಾಕ್ಷರದಲ್ಲಿದ್ದರೆ, ಅಂದರೆ ಎಕ್ಸ್ ಆ್ಯಂಡ್ ಎಕ್ಸ್ ಒಂದೇ ಚರಾಕ್ಷರದಲ್ಲಿದ್ದರೆ ಏನಾಗುತ್ತೆ? ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಎಕ್ಸ್ ಮತ್ತು ಎಕ್ಸನ್ನು ತೊಗೊಂಡಿದ್ದೀವಿ. ಅರ್ಥ ಆಯ್ತಲ್ವಾ? ಎಸ್, ಓಕೆ. ಸೊ ಎಸ್, ಈ ಎಕ್ಸಾಂಪಲ್ನ ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಸಿಂಪಲ್, ವೆರಿ ಈಸಿ ಎಕ್ಸಾಂಪಲ್. ಇದೇ ಕಾನ್ಸೆಪ್ಟ್ನ ಅವರು ಈ ಬೇಸಿಗೆ ಹಾಕಿದ್ದಾರೆ, ರೈಟ್? ಇದು ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ. ನಾವು ಲೆಟ್ ಅಸ್ ಸ್ಟಾರ್ಟ್ ಸ್ಟೂಡೆಂಟ್ಸ್. ಸೊ ನಾವೇನು ಕಂಡುಹಿಡಿಬೇಕಿಲ್ಲಿ? ಹೈಟ್ಗಳನ್ನು ಕಂಡುಹಿಡಿಬೇಕಷ್ಟೆ, ರೈಟ್? ಓಕೆ,
ಸೊ ಇವಾಗ ನೋಡಿ ಹಿಂದಿನ ಪ್ರಶ್ನೆಯಲ್ಲಿ ಸೇಮ್ ಇದೇ ಥರ ಇತ್ತು ಆಯಿತಾ. ಸೊ ಇದು 45 ಇತ್ತು, ಇದು 30 ಇತ್ತು. ಆದರೆ ಇಲ್ಲಿ 50 ಅಂತ ಕೊಟ್ಟಿದ್ರು, ಇಲ್ಲಿ 40√3 ಅಂತ ಕೊಟ್ಟಿದ್ರು ಹಿಂದಿನ ಪ್ರಶ್ನೆಯಲ್ಲಿ. ಸೊ ಏನಾಗ್ತಾ ಇತ್ತು, ಒಂದು ತ್ರಿಕೋನದಲ್ಲಿ, ಒಂದಲ್ಲಿ ಲಂಬಕೋನ ತ್ರಿಕೋನದಲ್ಲಿ ಒಂದು ಕೋನ ಒಂದು ಬಾಹುವಿನ ಅಳತೆನ ಕೊಟ್ಟಿದ್ರು. ಒಂದು ರೈಟ್ ಆಂಗಲ್ ಟ್ರಯಾಂಗಲಲ್ಲಿ ಒಂದು ಆಂಗಲ್ ಮತ್ತು ಒಂದು ಸೈಡಿನ ಮೆಷರ್ಮೆಂಟನ್ನು ಕೊಟ್ಟಿದ್ರು ಹಿಂದಿನ ಪ್ರಶ್ನೆಯಲ್ಲಿ. ಸೊ 1 ಡಿಗ್ರಿ ಒಂದು ಆ್ಯಂಗಲ್ನ ಕೊಟ್ಟಿದ್ರಲ್ವಾ, ಅಂದರೆ ಒಂದು ಸೈಡಿನ ಅಳತೆ, ಒಂದು ಬಾಹುವಿನ ಅಳತೆ, ಒಂದು ಸೈಡಿನ ಮೆಷರ್ಮೆಂಟು ಮತ್ತು ಒಂದು ಕೋನದ ಅಳತೆ, ಒಂದು ಆ್ಯಂಗಲಿನ ಮೆಷರ್ಮೆಂಟ್ ಕೊಟ್ಟಿದ್ರು. ಸೊ ಈ ಸೈಡ್ಸ್ನ ಕಂಡುಹಿಡಿಯೋದಕ್ಕೆ ನಮಗೆ ಈಸಿ ಆಗ್ತಾ ಇತ್ತು, ರೈಟ್. ಬಟ್ ಈ ಪ್ರಶ್ನೆಯಲ್ಲಿ ಏನಾಗ್ತಿದೆಯಪ್ಪ ಅಂತ ನೋಡಿದಾಗ ಈ ಮೆಷರ್ಮೆಂಟು ನಮಗೆ ಕೊಟ್ಟಿಲ್ಲ, ಈ ಮೆಷರ್ಮೆಂಟ್ ಕೂಡ ನಮಗೆ ಕೊಟ್ಟಿಲ್ಲ. ಸೊ ಯಾವ ರೀತಿ ಕಂಡುಹಿಡಿಬೇಕು ಇದನ್ನು ಅನ್ನೋದೇ ನಮ್ಮ ಪ್ರಶ್ನೆ ಅಲ್ವಾ. ಬಟ್ ಇಲ್ಲಿ ನೋಡಿ, ಒಂದು ಸೈಡ್ ಕೊಟ್ಟಿದ್ರು, ಒಂದು ಆ್ಯಂಗಲ್ ಕೊಟ್ಟಿದ್ರು, ಕಂಡುಹಿಡಿಯೋದಕ್ಕೆ ಈಸಿ. ಇಲ್ಲಿ ಒಂದು ಹ್ಯಾಕ್ ಇದೆ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಚಿಕ್ಕ ಹಿಂಟ್ ಇದೆ, ನೀವು ಅದನ್ನು ಗಮನಿಸಬೇಕು. ಏನಪ್ಪ ಹಿಂಟ್ ಅಂದರೆ, ಎರಡೂ ಆ್ಯಂಗಲ್ಗಳು 60 ಡಿಗ್ರಿ. ದಿಸ್ ಇಸ್ ದ ಹಿಂಟ್. ಓಕೆ ಸರ್, ಎರಡು ಆ್ಯಂಗಲ್ಗಳು 60 ಡಿಗ್ರಿ ಇದ್ರೆ ಏನು ಯೂಸು, ಏನರ್ಥ? ಎರಡು ಆ್ಯಂಗಲ್ಗಳು 60 ಡಿಗ್ರಿ ಇದ್ರೆ ಏನರ್ಥ, ಹೇಗೆ ಯೂಸ್ ಆಗುತ್ತೆ ನಮ್ಗದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದೇ ಗೊತ್ತಾಗುತ್ತೆ ನಿಮಗೆ ಈಗ. ಓಕೆ, ಸೊ ಏನು ಮಾಡೋಣ ನಾವೀಗ, ಟ್ರಯಾಂಗಲ್ ABDನ ತಗೊಳ್ಳೋಣ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನೋಡಿ, ಟ್ರಯಾಂಗಲ್ ABDನ ತಗೊಳ್ಳೋಣ. ಸೊ ಟ್ರಯಾಂಗಲ್ ತ್ರಿಕೋನ ABDಯಲ್ಲಿ ಟ್ಯಾನ್ 60, ಟ್ಯಾನ್ 60 ಡಿಗ್ರೀಸ್ ಅಂದರೆ ಏನಾಗುತ್ತೆ, ಟ್ಯಾನ್ 60 ಡಿಗ್ರೀಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಮತ್ತೆ ಇದನ್ನು ಬರ್ಕೋಬೇಕೀಗ ನಾವು, ಏನನ್ನು ಹೇಳಿ, ಇದು ಕೋನ. ಸೊ ಇದೇನಾಗುತ್ತೆ, ಆಪೋಸಿಟ್ ಅಥವಾ ಅಭಿಮುಖ ಬಾಹು, ಇದು ಅಡ್ಜಸೆಂಟ್ ಅಥವಾ ಪಾರ್ಶ್ವ ಬಾಹು, ಇದು ವಿಕರ್ಣ ಅಥವಾ ಹೈಪಾಟಿನ್ಯೂಸ್. ಸೇಮ್ ಥಿಂಗ್, ವಿಕರ್ಣ ಅಥವಾ ಹೈಪಾಟಿನ್ಯೂಸ್, ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವ ಬಾಹು, ಇದು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು ಅಲ್ವಾ. ಎಸ್. ಸೊ ಇವಾಗ ಏನಾಗುತ್ತೆ ನೋಡಿ, ಟ್ಯಾನ್ 60. ಏನು ಟ್ಯಾನ್ 60 ಅಂದರೆ, ಟ್ಯಾನ್ ಅಂದರೆ ಏನು, ಯಾಕೆ ಟ್ಯಾನ್ ತೊಗೊಂಡ್ವಿ ನಾವು ಸ್ಟೂಡೆಂಟ್ಸ್? ನಮಗೆ ವಿಕರ್ಣ ಬಗ್ಗೆ ಏನೂ ಕೊಟ್ಟಿಲ್ಲ. ಇಲ್ಲಿ ನೋಡಿ ಖಾಲಿ ಇದೆ, DB ಖಾಲಿ ಇದೆ, BE ಕೂಡ ಖಾಲಿ ಇದೆ. ಏನು ಕೊಟ್ಟಿರೋದು, ಇದನ್ನ ಕೊಟ್ಟಿದ್ದಾರೆ, H 90 - x. ಈ ಕಡೆನೂ ಅಷ್ಟೇ, X 2H ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ನಾವೇನು ಮಾಡ್ತೀವಿ, ಆಪೋಸಿಟ್ ಮತ್ತು ಅಡ್ಜಸೆಂಟು ಹೊಂದಿರುವ ತ್ರಿಕೋನಮಿತಿ ಅನುಪಾತ ಯಾವುದು, ಆಪೋಸಿಟ್ ಮತ್ತು ಅಡ್ಜಸೆಂಟು ಹೊಂದಿರುವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂತ ಬರ್ಕೊಂಡು, ವಾಟ್ ಇಸ್ ಥೀಟಾ, 60 ಡಿಗ್ರೀಸ್, ರೈಟ್. ಸೊ ಟ್ಯಾನ್ ಥೀಟಾ ಅಂದರೆ ಏನಾಗುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಅಂದರೆ ಏನಪ್ಪ, H. ಅಡ್ಜಸೆಂಟ್ ಅಂದರೆ ಏನು, 90 - x, ರೈಟ್. ಡಯಾಗ್ರಾಮಲ್ಲಿ ಏನು ಕೊಟ್ಟಿದ್ದೀವೋ ಅದನ್ನೇ ಬರೀತಿದ್ದೀವಿ. ಟ್ಯಾನ್ 60 ಅಂದರೆ ಏನು, ಟ್ಯಾನ್ 60 ಅಂದರೆ √3, ಹೌದಾ. ಸೊ ಇದೇನಾಗುತ್ತೆ, √3 ಇಸ್ ಈಕ್ವಲ್ ಟು H ಡಿವೈಡೆಡ್ ಬೈ 90 - x. ಕ್ರಾಸ್ ಮಲ್ಟಿಪ್ಲೈ ಮಾಡಿ, H ಏನಾಗುತ್ತೆ, H ಇಸ್ ಈಕ್ವಲ್ ಟು √3 ಇಂಟು 90 - x. ಇದು ನಮ್ಮ H ಅಂತ ಬಂತು. ಇದೇ ನೋಡಿ, ಈ ಕಡೆ H ಇತ್ತು, ನಾವು Hನ ಕಂಡುಹಿಡಿದ್ವಿ. ಆ ಕಡೆನೂ H ಇದೆ ಸರ್, ಇಲ್ಲ ಸರ್, ಈ ಕಡೆ 2H ಇದೆ. ಎಸ್, 2H ಅಂದರೆ 2 ಸತಿ H ಅಷ್ಟೇ. Hನ 2 ಸತಿ 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 2H ಆಗುತ್ತೆ. ಆ ಕಡೆನೂ ನಾವು Hನ ಕಂಡುಹಿಡಿಬೋದಾ, ಹೌದಾ. ಸೊ ಆ ಕಡೆ ಕೂಡ Hನ ಕಂಡುಹಿಡಿಯೋಣ. ಸೊ ಆ ಕಡೆ Hನ ಕಂಡುಹಿಡಿಯೋದಕ್ಕೆ ನಾವೇನು ಮಾಡಬೇಕು, ಟ್ರಯಾಂಗಲ್ EBCನ ತಗೋಬೇಕು. ಟ್ರಯಾಂಗಲ್ EBC. ಈ ಟ್ರಯಾಂಗಲ್ EBCಯಲ್ಲಿ ಟ್ಯಾನ್ 60 ಡಿಗ್ರಿ ಅಂದರೆ ಎಷ್ಟಾಗುತ್ತೆ, ಟ್ಯಾನ್ 60 ಡಿಗ್ರೀಸ್ ಅಂದರೆ ಏನಾಗುತ್ತೆ, ಟ್ಯಾನ್ 60 ಡಿಗ್ರೀಸ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ 2H ಬೈ x. ಟ್ಯಾನ್ 60 ಅಂದರೆ ಎಷ್ಟು, √3. ಇವಾಗ ಏನಾಗುತ್ತೆ, ಇದು 2H ಬೈ x. ಕ್ರಾಸ್ ಮಲ್ಟಿಪ್ಲೈ ಮಾಡಿ, √3x ಇಸ್ ಈಕ್ವಲ್ ಟು 2H. 2ನ ಆ ಕಡೆ ಕಳಿಸಿ, H ಇಸ್ ಈಕ್ವಲ್ ಟು √3x ಡಿವೈಡೆಡ್ ಬೈ 2, ರೈಟ್. ಸರ್ 60 ತಾನೇ ನೀವು ಸೇಮ್ ಅಂದಿದ್ದು, ಯಾಕೆ ಇದನ್ನ ಮಾಡ್ತಾ ಇದ್ದೀರಾ? ಸಿ, ಅದು ಕೂಡ ಸೇಮ್ ಮಾಡ್ಬೋದು. ಇದು √3 ಇಸ್ ಈಕ್ವಲ್ ಟು ಇದು, ಇಲ್ಲೂ ನೋಡಿ √3 ಅಂದರೆ ಇದು. ಸೊ ಇವಾಗ ಈ √3ಯ ಜಾಗದಲ್ಲಿ ನಾನು ಇದನ್ನ ಬರಿಬೋದಾ? ಯಾಕೆ ಇದನ್ನು ಬರಿಬೋದು, ಯಾಕಂದರೆ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು √3. ಸೊ ಈ √3ಯ ಜಾಗದಲ್ಲಿ ಇಲ್ಲೂ ಕೂಡ √3 ಅಂದರೆ ಇಷ್ಟ ಆಗಿದೆ. ಸೊ ಇದರ ಜಾಗದಲ್ಲಿ ನಾವು ಇದನ್ನು ಬರೆದ್ರೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಹಾಗೂ ಕೂಡ ಮಾಡ್ಬೋದು. ಸೊ ಅದೇ ನಾನು ಹೇಳಿರೋ ಒಂದು ಹ್ಯಾಕ್. ಏನು, ಇದು √3, ಇದು √3, ಎರಡನ್ನೂ ಈಕ್ವೇಟ್ ಮಾಡಿ. ಹೇಗೆ ಈಕ್ವೇಟ್ ಮಾಡೋದು, √3 ಅಂದರೆ ಏನಪ್ಪ, ಇಲ್ಲಿ
ಹೆಚ್ ಬೈ 90 ಮೈನಸ್ ಎಕ್ಸ್. ರೂಟ್ 3 ಅಂದರೆ ಏನು? ಹೆಚ್ ಬೈ 90 ಮೈನಸ್ ಎಕ್ಸ್. ಈ ರೂಟ್ 3 ಜಾಗದಲ್ಲಿ ಏನೇಂತ ಬರೀಬೋದು ಈಗ? ಹೆಚ್ ಬೈ 90 ಮೈನಸ್ ಎಕ್ಸ್ ಅಂತ ಬರೀಬೋದಾ? ಯಾಕೆ? ಯಾಕಂದರೆ ರೂಟ್ 3 ಈಸ್ ಈಕ್ವಲ್ ಟು ರೂಟ್ 3 ಇದಕ್ಕೆ ಸಮವಾಗಿದೆ ಅಲ್ವಾ? ಸೊ ಸಮವಾಗಿದೆ ಅಂದರೆ ಇದರ ಜಾಗದಲ್ಲಿ ಸಮವಾಗಿರೋದನ್ನು ಬರಿಬೋದು ನಾವು, ರೈಟ್? ಎಸ್, ಅಷ್ಟೇ ಸ್ಟೂಡೆಂಟ್ಸ್, ಬೇರೆ ಏನಿಲ್ಲ. ಸೊ ದ್ಯಾಟ್ ವಾಸ್ ದ ಹ್ಯಾಕ್. ಅದೇ ಒಂದು ಹಿಂಟ್. ಬಟ್ ನಾವು ಈ ಥರ ಕೂಡ ಮಾಡ್ಬೋದು. ಹೆಚ್ ಅಂದರೆ ಏನು? ಇಲ್ಲಿ ಹೆಚ್ ಅಂದರೆ ಏನು? ಇಲ್ಲಿ ಹೆಚ್ ಅಂದರೆ ಏನು? ಎರಡು ಹೆಚ್ಗಳು ಇಲ್ಲಿ ಹೇಗೆ ರೂಟ್ 3ನ ಈಕ್ವೇಟ್ ಮಾಡಿದ್ವಲ್ಲ, ಹೆಚ್ಗಳನ್ನು ಈಕ್ವೇಟ್ ಮಾಡಿ. ಹೆಚ್ಚನ್ನು ಈಕ್ವೇಟ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ನಮಗೇನು ಸಿಗುತ್ತೆ ಅಂದರೆ ರೂಟ್ 3 ಆಫ್ 90 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 3 ಎಕ್ಸ್ ಬೈ 2. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2 ಇಂಟು ರೂಟ್ 3 ಆಫ್ 90 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 3 ಎಕ್ಸ್. ರೈಟ್? ಓಕೆ. ರೂಟ್ 3 ಕ್ಯಾನ್ಸಲ್. ಸರ್ ಹೇಗೆ ಕ್ಯಾನ್ಸಲ್ ಆಯಿತು? ಸಿಂಪಲ್ ಕಣೋ. ಇವೆರಡೂ ಈ ಕಡೆ ಇಡಿ, ಇದನ್ನು ಈ ಕಡೆ ಕಳಿಸಿ, ಏನಾಗುತ್ತೆ? ಡಿವೈಡ್ ಆಗುತ್ತಾ? ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಆಗುತ್ತೆ ಅದು. ಸೊ ಅದನ್ನು ಈ ಕಡೆ ಕಳಿಸು, ಡಿವೈಡ್ ಮಾಡಿ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ, ರೈಟ್? ಬಟ್ ನಿಮಗೆ ಹೇಳ್ತಾ ಇರೋದು, ಈ ಥರ ಮಾಡೋದ್ರಿಂದ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗುತ್ತೆ. ಮತ್ತು ಈ ಥರ ಯಾವಾಗ ಮಾಡಬೇಕು? ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟೂಡೆಂಟ್ಸ್. ನನಗೆ ಗೊತ್ತಿದೆ ಯಾವಾಗ ಮಾಡಬೇಕಂತ, ನಿಮಗೂ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಸೈನ್ ಇರಬೇಕು ಮಧ್ಯದಲ್ಲಿ. ಇದ್ರ ಪಕ್ಕದಲ್ಲಿ ಏನಿದೆ? ಮಲ್ಟಿಪ್ಲಿಕೇಶನ್ ಸೈನ್. ಇದ್ರ ಪಕ್ಕದಲ್ಲಿ ಏನಿದೆ? ಮಲ್ಟಿಪ್ಲಿಕೇಶನ್ ಸೈನ್. ಅಷ್ಟೇ. ಇಲ್ಲಿ ಮೈನಸ್ ಇದೆ, ಓಕೆ. ಸೊ ಬ್ರ್ಯಾಕೆಟಲ್ಲಿರೋದನ್ನು 1 ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಇದ್ರ ಪಕ್ಕ ಮಲ್ಟಿಪ್ಲಿಕೇಶನ್, ಇದ್ರ ಪಕ್ಕ ಮಲ್ಟಿಪ್ಲಿಕೇಶನ್, ಓಕೆ. ಇಲ್ಲಿ ನೋಡಿ, ಇದು ಮತ್ತು ಇದರ ನಡುವೆ ಇರೋದು ಮಲ್ಟಿಪ್ಲಿಕೇಶನ್ ಸೈನ್ ಅಥವಾ ಗುಣಾಕಾರ ಆಗಿರಬೇಕಾದ್ರೆ ಮಾತ್ರ ರೂಟ್ 3 ನಾವು ಕ್ಯಾನ್ಸಲ್ ಮಾಡಬೇಕು. ಕ್ಲಿಯರ್? ಓಕೆ. ಸೊ ಇವಾಗ ಏನು ಮಾಡ್ಬೋದು ನಾವು? ಕ್ಯಾನ್ಸಲ್ ಆಯಿತು. 2 ಇಂಟು 90 180. 2 ಇಂಟು ಮೈನಸ್ ಎಕ್ಸ್ ಮೈನಸ್ 2x ಈಸ್ ಈಕ್ವಲ್ ಟು ಎಕ್ಸ್. ಮೈನಸ್ 2x ಈ ಕಡೆ ಕಳಿಸಿ. 180 ಈಸ್ ಈಕ್ವಲ್ ಟು 3x. ಎಕ್ಸ್ ಈಸ್ ಈಕ್ವಲ್ ಟು 180 ಬೈ 3. ಸೊ ಎಕ್ಸ್ ಈಸ್ ಈಕ್ವಲ್ ಟು 60. ಎಕ್ಸ್ ಎಷ್ಟು ಬಂತು ನಮಗೆ? 60 ಅಲ್ವಾ? ಎಸ್. ಸೊ ಎಕ್ಸ್ 60 ಬಂದರೆ ನಾವೇನೇನಪ್ಪ ಕಂಡುಹಿಡಿಬೇಕು? ನಾವು ಕಂಡುಹಿಡಿಬೇಕಾಗಿರೋದು ಇದನ್ನು ಮತ್ತು ಈ ಹೈಟನ್ನು, ಕರೆಕ್ಟ್? ಸೊ ಹೈಟ್ ಎಲ್ಲಿದೆ ನಮಗೆ? ಇಲ್ಲಿದೆ ಹೈಟು, ರೈಟ್? ಸೊ ಹೈಟಿನ ಜಾಗದಲ್ಲಿ ನಾವೇನು ಮಾಡೋಣ ಈಗ? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಹಾಕಿ, ಇಲ್ಲಿ ನೋಡಿ, ಹೆಚ್ ಅಂದರೆ ಏನಿದೆ? ಹೆಚ್ ಅಂದರೆ ರೂಟ್ 3 90 ಮೈನಸ್ ಎಕ್ಸ್. ಸೊ ಇಲ್ಲಿ ಬೇಕಾದ್ರೆ ಹಾಕ್ಬೋದು, ಇಲ್ಲಿ ಹಾಕಿದ್ರೇ ಈಸಿ ಅನಿಸುತ್ತೆ. ಓಕೆ, ಅಲ್ಲಿ 90 ಮತ್ತೆ ಮೈನಸ್ ಮಾಡಬೇಕು. ಬಟ್ ಎಲ್ಲಿ ಹಾಕಿದ್ರೂ ಒಂದೇ ಆನ್ಸರ್ ಬರುತ್ತೆ ನೋಡಿ. ಇಲ್ಲಿ ಹಾಕಿದ್ರೆ ಏನು ಬರುತ್ತೆ ಗೊತ್ತಾ? ರೂಟ್ 3 ಇಂಟು 90 ಬೈ 2. 2 1s 60 ಅಲ್ವಾ ಇದು? ಓಕೆ. ಸೊ 60 ಬೈ 2. 2 1s 2 30s. ಸೊ ಏನು ಬಂದ ಆನ್ಸರು? 30 ರೂಟ್ 3. ಅದೇ ನೀವು ಅಲ್ಲಿ ಹಾಕಿದ್ರು ಕೂಡ ಅದೇ ಬರುತ್ತೆ. 90 ಮೈನಸ್ 60 ಎಷ್ಟಪ್ಪ? 30. ಸೊ 30 ರೂಟ್ 3, ರೈಟ್? ಸೊ ಹೆಚ್ ಏನು ಬರುತ್ತೆ ನಮಗೆ? ವಾಟ್ ಡಿಡ್ ವಿ ಗೆಟ್ ಹೆಚ್ ಸ್ಟೂಡೆಂಟ್ಸ್? ಹೆಚ್ ಇಸ್ ಈಕ್ವಲ್ ಟು 30 ರೂಟ್ 3. ಇದು ಈ ಹೆಚ್ಚಿನ ಹೈಟ್ ಆಯಿತು. 2h ಅಂದರೆ ಏನಾಗುತ್ತೆ? 2ನ ಮಲ್ಟಿಪ್ಲೈ ಮಾಡಿ. ಸೊ 2h ಇಸ್ ಈಕ್ವಲ್ ಟು 60 ರೂಟ್ 3. ಇದು ನಮ್ಮ ಸರಿಯಾದ ಬೇಕಾಗಿರುವ ಉತ್ತರ ಅಷ್ಟೇ, ರೈಟ್? ಕ್ಲಿಯರ್? ಯಾವ ರೀತಿ ಮಾಡಿದ್ವಿ ಇದನ್ನು ಪ್ರಶ್ನೆನ? ಏನು ಹಿಂಟ್ ಆಗಿತ್ತು ನಮಗಿಲ್ಲಿ? ನಮಗಿಲ್ಲಿ ಹಿಂಟ್ ಆಗಿದ್ದು 60, ರೈಟ್? ಸೊ 60 ಹಿಂಟ್ ಆಗಿತ್ತು, ನಾವು ಇಲ್ಲೇ ಮಾಡ್ಬೋದಾಗಿತ್ತು, ಬೇಡ. ಇಲ್ಲೂ ಕೂಡ ಹೆಚ್ನ ಈಕ್ವೇಟ್ ಮಾಡಿಬಿಡಬೇಕು. ಸೊ ಹೆಚ್ನ ಕಂಡುಹಿಡಿದಾಗ ಎಕ್ಸ್ ಬಂದಿದ ತಕ್ಷಣ ಹೆಚ್ನ ಕಂಡುಹಿಡಿಯೋದು ಈಸಿ. ನಾವು ಇಲ್ಲೇ ಈಕ್ವೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಮತ್ತೆ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿ ಕೆಲವು ಕ್ಯಾಲ್ಕುಲೇಷನ್ಗಳನ್ನು ಮಾಡಬೇಕು. ಈ ಪ್ರಶ್ನೆಯಲ್ಲಿ ನಮ್ಗೆ ಏನನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಹೈಟನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಹೈಟನ್ನು ಕಂಡುಹಿಡ್ಕೊಂಡ್ಬಿಡೋಣ ಎರಡೂ ಕಡೆ. ಆವಾಗ ಎಕ್ಸ್ ಬಂದಿದ ತಕ್ಷಣ ಜಸ್ಟ್ ನಾವು ಇಲ್ಲಿ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಸಿಂಪಲ್ ಆ್ಯಂಡ್ ಈಸಿ ಅಲ್ವಾ? ಎಸ್. ಸೊ ಇದು ಈ ಪ್ರಶ್ನೆಯ ಉತ್ತರ ಆಗಿತ್ತು. ಈ ಪ್ರಶ್ನೆ ನೀವು ಟ್ರೈ ಮಾಡಿ ಆನ್ಸರ್ ಸಿಕ್ಕಿದ್ರೆ ಹ್ಯಾಟ್ಸ್ ಆಫ್ ಸ್ಟೂಡೆಂಟ್ಸ್, ವೆರಿ ವೆಲ್ ಡನ್. ಓಕೆ, ಇಫ್ ನಾಟ್ ನೋ ಪ್ರಾಬ್ಲಮ್, ಕಲೀರಿ ಇವಾಗಷ್ಟೇ. ಇವಾಗ ಕಲ್ತ್ರಲ್ವಾ? ಇದೇ ಥರದ ಪ್ರಶ್ನೆ ಮತ್ತೆ ಮುಂದೆ ಬಂದಾಗ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಆಗಬೇಕು. ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. From a point on the ground, the angles of elevation of the top and bottom of a transmission towers are fixed at the top of a 20-meter high building are 60 degrees and 45 degrees respectively. Important point. Find the height of the transmission tower. Model question paper 1 2021 average. ಆಯ್ತಾ?
20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸಾರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇವೆ. ಓಕೆ, ಎಸ್. ಹಾಗಾದರೆ ಪ್ರಸಾರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಟ್ರಾನ್ಸ್ಮಿಷನ್ ಟವರ್, ಪ್ರಸಾರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಡಯಾಗ್ರಾಮ್ ಹೇಗೆ ಸರ್? ಇದಕ್ಕೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಏನು ಮಾಡಿ ನೋಡಿ. ಸೊ ನಾನು ಡಯಾಗ್ರಾಮ್ ಇನ್ನೂ ನೋಡಿಲ್ಲ, ಆಯಿತಾ? ಸೊ ಹಾಕಬೇಕಾದ್ರೆ ನೋಡಿದ್ದೆ ಬಿಡಿ, ಬಟ್ ಇವಾಗ ನೋಡಿಲ್ಲ ನಾನು. ಸೊ ಏನು ಮಾಡಿ ಮಕ್ಕಳೇ, ನೀವು ಕ್ವಶನ್ ನೋಡಿದ ತಕ್ಷಣ ಡಯಾಗ್ರಾಮ್ನ ಬಿಡಿಸೋದಕ್ಕೆ ಟ್ರೈ ಮಾಡಿ. ಈಸಿ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಬಂದಿಲ್ಲ ಅಂದರೆ ಮತ್ತೆ ನೋಡ್ಕೊಂಡು ಮಾಡಿ ಅಷ್ಟೇ, ನೋ ಪ್ರಾಬ್ಲಮ್. ಓಕೆ, ಸೊ ಡಯಾಗ್ರಾಮ್ ಇದಕ್ಕೆ ಆಲ್ರೆಡಿ ಕೊಟ್ಟಿದ್ದಾರೆ, ಆಯಿತಾ? ಕೆಲವು ಕ್ವಶನ್ಗಳಿಗೆ ಡಯಾಗ್ರಾಮ್ನ ಕೊಡ್ತಾರೆ ಅವರೇ. ಕೊಟ್ಟಿಲ್ಲ ಅಂದರೆ ಕೊಟ್ಟಿರುವ ಡಯಾಗ್ರಾಮ್ಗೆ ನೀವು ಪ್ರಾಕ್ಟೀಸ್ ಮಾಡಿ, ಅವಾಗ ಏನಾಗುತ್ತೆ ನಿಮ್ಗೆ ಈಸಿ ಅನಿಸುತ್ತೆ. ಓಕೆ, ಸೊ ಡಯಾಗ್ರಾಮ್ ಈ ರೀತಿ ಇದೆ. ಸೊ ಇದು ಬಿಲ್ಡಿಂಗ್, ಇದು ಬಿ ಸಿ ಅನ್ನೋದು ಒಂದು ಬಿಲ್ಡಿಂಗ್. ಈ ಬಿಲ್ಡಿಂಗ್ ಎಷ್ಟು ಮೀಟರ್ ಹೈಟ್ ಇದೆ? 20 ಮೀಟರ್ ಹೈಟ್ ಇದೆ, ಆಯಿತಾ? ಸರ್ ಬಿಲ್ಡಿಂಗ್ನ ಬಾಕ್ಸ್ ಹಾಕಿದಾರಲ್ಲ? ಇಲ್ಲ, ಬಿಲ್ಡಿಂಗ್ ಬಿ ಸಿ, ಇದರ ಹೈಟು ಅಂದರೆ ಲೈನ್ ಹಾಕಿದ್ದಾರೆ, ಈ ಹೈಟು 20 ಮೀಟರ್ ಅಂತ ಬರ್ತಿದ್ದಾರೆ, ಆಯಿತಾ? ಈ ಬಿಲ್ಡಿಂಗಿನ ಮೇಲೆ ಒಂದು ಟವರ್ ಇದೆ. ಆ ಟವರ್ ಯಾವುದು? ಎ ಬಿ ಆ ಟವರ್. ಇವಾಗ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಆಂಗಲ್ಸ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆ್ಯಂಡ್ ಬಾಟಮ್, ಆಯಿತಾ? ಟಾಪ್ ಬಾಟಮ್. ಫಸ್ಟ್ ಯಾವ್ದು ಬರ್ತಾ ಇದೆ? ಟಾಪ್. ಫಸ್ಟ್ ಆ್ಯಂಗಲ್ ಯಾವುದು? 60. ನೆಕ್ಸ್ಟ್ ಏನು ಬರ್ತಾ ಇದೆ? ಬಾಟಮ್. ಸೆಕೆಂಡ್ ಆ್ಯಂಗಲ್ ಯಾವುದು? 45. ಸೊ ಟಾಪಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ, ಕರೆಕ್ಟಾ? ನೋಡಿ, ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಲೈನ್ ಟಾಪ್ಗೆ ಹೋಗ್ತಾ ಇದೆ, 60 ಡಿಗ್ರಿ ಇದೆ. ಬಾಟಮ್ 45 ಡಿಗ್ರಿ, ಅಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ, ಬಟ್ ದಟ್ ಇಸ್ 45 ಡಿಗ್ರೀಸ್, ಆಯಿತಾ? ಸೊ ಡಯಾಗ್ರಾಮ್ ನೋಡಿ, ಪ್ರಶ್ನೆ ಯಾವ ಥರ ಕೊಟ್ಟಿದ್ದಾರೆ, ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಈ ಥರ ಕೊಟ್ಟಾಗ ಟಾಪ್ ಅಂದರೆ 60, ಬಾಟಮ್ ಅಂದರೆ 45. ನೀವೇ ಮಾಡಬೇಕು ಇದನ್ನು. ಕೆಲವೊಂದು ಸತಿ ಏನು ಮಾಡ್ತಾರೆ, ಪ್ರಶ್ನೆ ಹೆಂಗೆ ಕೊಡ್ತಾರೆ, ಡಯಾಗ್ರಾಮ್ ಕೊಡಲ್ಲ. ಡಯಾಗ್ರಾಮ್ ಆಗಿ ನೀವೇ ಹಾಕಬೇಕಾ? ನೀವು ಉಲ್ಟಾ ಬರೆದ್ರೆ ಟಾಪಿಗೆ 45, ಬಾಟಮಿಗೆ 60 ಬರೆದ್ರೆ ಗಾನ್, ಆಯಿತಾ? ಸೊ ಅದಕ್ಕೆ ಈ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು ನೀವು. ಸಿಂಪಲ್ ಪಾಯಿಂಟ್ಸ್, ಇದೇನು ಮ್ಯಾಥ್ಸ್ ಅಲ್ಲ. ಟಾಪಿಗೆ 60, ಬಾಟಮಿಗೆ 45. ಯಾವ್ದು ಫಸ್ಟ್ ಬರುತ್ತೋ ಫಸ್ಟ್ ಆ್ಯಂಗಲ್ ಅದು, ಯಾವ್ದು ಸೆಕೆಂಡ್ ಬರುತ್ತೋ ಸೆಕೆಂಡ್ ಆ್ಯಂಗಲ್ ಅದು. ರೆಸ್ಪೆಕ್ಟಿವ್ಲಿ ಅಂದರೆ ಇದೇ ಅದರ ಅರ್ಥ, ಆಯಿತಾ? ರೆಸ್ಪೆಕ್ಟಿವ್ಲಿ ಅಂದರೆ ಹೀಗೆ ಮಾಡಬೇಕು. ಏನು ಮಾಡಬೇಕು ರೆಸ್ಪೆಕ್ಟಿವ್ಲಿ ಅಂತ ನೋಡಿದ ತಕ್ಷಣ? ಫಸ್ಟಿಗೆ ಫಸ್ಟು, ಸೆಕೆಂಡಿಗೆ ಸೆಕೆಂಡು, ಅಷ್ಟೇ. ಓಕೆ, ಸಿಂಪಲ್ ಪಾಯಿಂಟ್. ಸೊ ನಾವೇನಪ್ಪ ಕಂಡುಹಿಡಿಬೇಕೀಗ? ನಾವು ಎ ಬಿನ ಕಂಡುಹಿಡಿಬೇಕಷ್ಟೇ. ಮಾಡಿಬಿಡೋಣ ಬಿಡಿ, ಈಸಿ ಅಲ್ವಾ? ಲೆಟ್ ಸ್ಟಾರ್ಟ್ ಡೂಯಿಂಗ್ ಎ ಬಿ. ಓಕೆ, ಸೊ ಎ ಬಿನ ಹೇಗೆ ಕಂಡುಹಿಡಿಯೋದು ನೋಡೋಣ ಬನ್ನಿ ಈಗ. ಓಕೆ, ಸೊ ಇವಾಗ ಏನು ಮಾಡೋಣ ಅಂದರೆ, ನಮಗೆ ಈ ಹೈಟ್ ಗೊತ್ತಿದೆ 20 ಮೀಟರ್, ಆಯಿತಾ? ಈ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ, ಆ ಡಿಸ್ಟೆನ್ಸ್ನ ಕಂಡುಹಿಡಿಯೋಣ ಫಸ್ಟ್. ಸರ್ ಯಾಕೆ ನೀವು ಆ ಡಿಸ್ಟೆನ್ಸ್ನ ಕಂಡುಹಿಡಿತಿದ್ದೀರಾ? ಯಾಕೆ ನೀವು ಬಿ ಡಿನ ಯಾಕೆ ಕಂಡುಹಿಡಿತಾ ಇಲ್ಲ? ಯಾಕೆ ಸಿ ಡಿನೇ ಕಂಡುಹಿಡಿತಿದ್ದೀರಾ? ಸ್ಟೂಡೆಂಟ್ಸ್ ಸಿಂಪಲ್. ಈ ಬಿ ಡಿನ ಕಂಡುಹಿಡಿದ್ರೆ ನನಗೇನು ಯೂಸ್ ಇಲ್ಲ ಸ್ಟೂಡೆಂಟ್ಸ್, ಆಯಿತಾ? ನೋಡಿ, ಈ ಡಿಸ್ಟೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟಿದು? 20 ಮೀಟರ್. ಇದು 20, ಇದು ಕೊಟ್ಟಿದ್ದಾರೆ. ನಾನೀಗ ಬಿ ಡಿನ ಕಂಡುಹಿಡಿದೆ ಅಂದ್ಕೊಳ್ಳಿ, ಅದರಿಂದ ಇಟ್ಕೊಂಡು ಏನು ಯೂಸ್ ಮಾಡಿ? ನನಗೇನು ಯೂಸ್ ಇಲ್ಲ ಅದರಿಂದ. ಅದೇ ನಾನು ಸಿ ಡಿನ ಕಂಡುಹಿಡಿದ್ರೆ ಈ ಸಿ ಡಿನೇ ಎ ಸಿ ಡಿಗೆ ಕೂಡ ಬೇಸ್ ಆಗುತ್ತೆ, ಹೌದಾ? ಬಿ ಸಿ ಡಿ ಮತ್ತೆ ಎ ಸಿ ಡಿ ಎರಡೂ ಟ್ರಯಾಂಗಲ್ಗಳಲ್ಲಿ ಸಿ ಡಿ ಇದ್ದಾವೆ ಅಲ್ವಾ? ಹೌದು ತಾನೆ? ಎಸ್. ಸೊ ನಾನು ಸಿ ಡಿನ ಕಂಡುಹಿಡಿದ್ಬಿಟ್ರೆ ಎ ಸಿ ಡಿಗೂ ಬೇಸ್ ಬಂತು, ಬಿ ಸಿ ಡಿಗೂ ಬೇಸ್ ಬಂತು, ರೈಟ್? ಸೊ ನಾವೇನು ಮಾಡೋಣ ಈಗ? ಟ್ರಯಾಂಗಲ್ ಬಿ ಸಿ ಡಿನ ತಗೊಳ್ಳೋಣ. ಓಕೆ, ಟ್ರಯಾಂಗಲ್ ಬಿ ಸಿ ಡಿನ ತಗೊಳ್ಳೋಣ. ಟ್ರಯಾಂಗಲ್ ಬಿ ಸಿ ಡಿಯಲ್ಲಿ ಥೀಟಾ ಎಲ್ಲಿ ಕೊಟ್ಟಿದ್ದಾರೆ? ಬಿ ಸಿ ಡಿ ಥೀಟಾ ಇಲ್ಲಿದೆ ನೋಡಿ, ಇದು ಬಿ ಸಿ ಡಿಯ ಥೀಟಾ. ಸೊ ಬಿ ಸಿ ಡಿ ಅಂದರೆ ಇದೇನಾಗುತ್ತೆ? ಆಪೋಸಿಟ್ ಅಥವಾ ಅಭಿಮುಖ ಬಾಹು. ಇದೇನಾಗುತ್ತೆ? ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್. ಇದೇನಾಗುತ್ತೆ? ವಿಕರ್ಣ ಅಥವಾ ಹೈಪಾಟಿನ್ಯೂಸ್ ಆಗುತ್ತೆ. ಏನು ಕೊಟ್ಟಿದ್ದಾರೆ? ಆಪೋಸಿಟ್ ಅಥವಾ ಅಭಿಮುಖ ಬಾಹು ಕೊಟ್ಟಿದ್ದಾರೆ. ನಮಗೇನು ಬೇಕು? ಪಾರ್ಶ್ವ ಬಾಹು ಅಥವಾ ಅಭಿಮುಖ ಬಾಹು. ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ಯಾವ ತ್ರಿಕೋನಮಿತಿ ಅನುಪಾತನ ಯೂಸ್ ಮಾಡಬೇಕಿಲ್ಲಿ? ಟ್ಯಾನ್ ಥೀಟಾ. ಥೀಟಾ ಎಷ್ಟಿದೆ? 45. ಆಪೋಸಿಟ್ ಸೈಡ್ ಎಷ್ಟಿದೆ? 20 ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ ಸಿ ಡಿ. ಟ್ಯಾನ್ 45 ಅಂದರೆ 1, 20 ಬೈ ಸಿ ಡಿ. ಸೊ ಸಿ ಡಿ ಇಸ್ ಈಕ್ವಲ್ ಟು 20. ಡನ್, ರೈಟ್? ಓಕೆ, ಸೊ ಸಿ ಡಿ ಎಷ್ಟು ಬಂತಪ್ಪ ನಮಗೀಗ? ಸಿ ಡಿ ಬಂದಿದ್ದು ನಮ್ಗೆ 20.
ಓಕೆ, ಇವಾಗ ಏನು ಮಾಡೋಣ ನೆಕ್ಸ್ಟ್ ಇವಾಗ ನಾವು ಈ ಟ್ರಯಾಂಗಲನ್ನು ತಗೊಳ್ಳೋಣ. ಯಾವ ಟ್ರಯಾಂಗಲ್ನ? ಈ ಆ್ಯಂಗಲ್ ಕೊಟ್ಟಿದ್ರು ನೋಡಿ 60 ಡಿಗ್ರೀಸ್. ಇವಾಗ ಏನಾಗುತ್ತೆ, ಇದು ನಮ್ಮ ಆಪೋಸಿಟ್ ಅಥವಾ ಅಭಿಮುಖ ಬಾಹು, ಇದು ನಮ್ಮ ಪಾರ್ಶ್ವ ಅಥವಾ ಅಡ್ಜಸೆಂಟ್ ಸೈಡ್, ಇದೇನಾಗುತ್ತೆ ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಆಗುತ್ತೆ. ಆಯ್ತಾ? ಸೊ ಇವಾಗ ಏನು ಮಾಡೋಣ, ನಾವು ತ್ರಿಕೋನ ಎ ಸಿ ಡಿ ಅಂತ ತಗೊಳ್ಳೋಣ. ತ್ರಿಕೋನ ಎ ಸಿ ಡಿ, ಟ್ರಯಾಂಗಲ್ ಎ ಸಿ ಡಿ. ಈ ಟ್ರಯಾಂಗಲ್ ಎ ಸಿ ಡಿಯಲ್ಲಿ ಸ್ಟೂಡೆಂಟ್ಸ್ ನಮಗೆ ಥೀಟಾ ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಟ್ಯಾನ್ 60 ಡಿಗ್ರೀಸ್ ಈಕ್ವಲ್ಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂದರೆ ಇದು ಏನಿದೆ, ಆಪೋಸಿಟ್ ಅಂದರೆ ಎ ಸಿ. ಅಡ್ಜಸೆಂಟ್ ಅಂದರೆ ಏನಾಗುತ್ತೆ? ಅಡ್ಜಸೆಂಟ್ ಅಂದರೆ ಸಿ ಡಿ, ಅಂದರೆ ದಟ್ ಇಸ್ ನಥಿಂಗ್ ಬಟ್ 20. ಟ್ಯಾನ್ 60 ಎಷ್ಟಪ್ಪ? ಟ್ಯಾನ್ 60 √3. ಸೊ √3 ಈಸ್ ಈಕ್ವಲ್ ಟು ಎ ಸಿ ಬೈ 20. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಕೋರೆ ಗುಣಾಕಾರ. ಎ ಸಿ ಈಸ್ ಈಕ್ವಲ್ ಟು 20 √3 ಮೀಟರ್ಸ್. ಎ ಸಿ ಬಂತು. ಎ ಸಿ ಅಂದರೆ ಎಷ್ಟು? ಎ ಸಿ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆಷ್ಟಿದೆ ಹೈಟು? ಈ ಹೈಟು ಬಂದು 20 √3 ಮೀಟರ್. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 20 √3 ಮೀಟರ್. ಇದೆಷ್ಟಿದೆ? 20. ಹಾಗಾದ್ರೆ ಇದೆಷ್ಟಾಗತ್ತೆ? ಈಗ ಏನು ಮಾಡ್ಬೇಕು ಹೇಳಿ ನೋಡೋಣ. ಏನು ಮಾಡ್ಬೇಕು ಹೇಳಿ ನೋಡೋಣ. ಇದು 5 ಸೆಂಟಿಮೀಟರ್ಸ್ ಅನ್ಕೊಳ್ಳಿ. ಎಷ್ಟು ಸೆಂಟಿಮೀಟರ್ ಇದು? 5 ಸೆಂಟಿಮೀಟರ್ಸ್. ಇವಾಗ ಒಂದು ಪೆನ್ಸಿಲ್ನ ತೊಗೊಂಬಂಡ್ವಿ. ಆ ಪೆನ್ಸಿಲಿನ ಹೈಟು ಎಷ್ಟು ಸೆಂಟಿಮೀಟರ್ ಇದೆ ಅಂದರೆ 3 ಸೆಂಟಿಮೀಟರ್ಸ್ ಇದೆ. ಆಯಿತಾ? ಪೆನ್ಸಿಲಿನ ಹೈಟು 3 ಸೆಂಟಿಮೀಟರ್ಸ್ ಅದೇ. ಇದರ ಹೈಟ್ ಎಷ್ಟಾಯ್ತು ಈಗ? ಸಿಂಪಲ್ ಸರ್, 2 ಸೆಂಟಿಮೀಟರ್. ಹೇಗೆ ಬಂತು 2? 5 - 3. ಈ 5ರಲ್ಲಿ 3 ತೆಗೆದು ಹಾಕಿದ್ರೆ ಉಳಿಯೋದು 2. ಅದೇ ರೀತಿ ಈ 20 √3ಯಲ್ಲಿ 20 ತೆಗೆದು ಹಾಕಿ, ಅಂದರೆ √3 ಮೀಟರ್ ಸರ್ ಅಂತ ಹೇಳಕ್ಕೆ ಹೋಗಬೇಡಿ, ದಟ್ ಇಸ್ ರಾಂಗ್. √3 ಮೀಟರ್ಸ್ ಆಗಲ್ಲ ಸ್ಟೂಡೆಂಟ್ಸ್. ಏನು ಮಾಡಬೇಕು ಇದಕ್ಕೆ? ಸೊ ಈ ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ ನಿಮಗೆ? ಈ ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ? ಇದೇ ಎಕ್ಸಾಂಪಲ್ಲು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಆಯಿತಾ? ಸೊ ಇವಾಗ √3 ಅನ್ಬೇಡಿ ಮತ್ತೆ, ದಟ್ ಇಸ್ ರಾಂಗ್. ನಾನು ತೋರಿಸ್ತೀನಿ ನೋಡಿ. ಸೊ ಟ್ರಾನ್ಸ್ಮಿಷನ್ ಟವರ್ ಯಾವುದಪ್ಪ? ಟ್ರಾನ್ಸ್ಮಿಷನ್ ಟವರ್ ಯಾವುದಿಲ್ಲಿ? ಟ್ರಾನ್ಸ್ಮಿಷನ್ ಟವರ್ ಅಂದರೆ ಎ ಬಿ ಅಲ್ವಾ? ಸೊ ಎ ಬಿ ಪ್ಲಸ್ ಎ ಬಿ ಅಂದರೆ ಏನಾಗುತ್ತೆ? ಪ್ಲಸ್ ಅಲ್ಲ, ಎ ಬಿ ಅಂದರೆ ನಮಗೀಗ ಈ ಹೈಟ್ ಬೇಕಂದರೆ ಈ ಹೈಟಲ್ಲಿ ಈ ಹೈಟನ್ನು ಕಳೆದು ಹಾಕಿ, ಅಂದರೆ 20 √3 20 √3 ಮೈನಸ್ 20. 20ನ ಕಾಮನ್ ತಗೊಳ್ಳಿ. ಕಾಮನ್ ತಗೊಂಡ್ರೆ √3 - 1 ಮೀಟರ್ಸ್. ಇದು ನಮ್ಮ ಸರಿಯಾದ ಉತ್ತರ ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್? ಅರ್ಥ ಆಯ್ತಾ ಇದೀಗ? ಎಸ್, ಸೂಪರ್. ಎಸ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಮಾಡೆಲ್ ಕ್ವಶನ್ ಪೇಪರ್ 2022 ಆವರೇಜ್ MQP ಸಾಧಾರಣ. ರೈಟ್? ಓಕೆ. So a tower and a building are standing vertically on the same level ground. The angle of elevation of the top of the building from the foot of the tower is 30 degrees. And the angle of elevation from the top of the tower to the foot of the building is 60 degrees. If the tower is 50 meter height, find the height of the building. Okay. ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟ ನೆಲದ ಮೇಲೆ ನೇರವಾಗಿ ನಿಂತಿವೆ. ಗೋಪುರದ ಪಾದದಿಂದ ಕಟ್ಟಡ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಸ್ಟೂಡೆಂಟ್ಸ್ ಏನು ಮಾಡಬೇಕಿದು? ದಿಸ್ ಇಸ್ ವೆರಿ ಸಿಮಿಲರ್ ಟು ದಟ್ ವಿಂಡ್ ಮಿಲ್ ಕ್ವೆಶ್ಚನ್. ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ 32 ಕೋನಗಳು ಒಂದು ಹೈಟ್ನ ಕೊಟ್ಟಿದ್ದಾರಾ? ಸೊ ಇವಾಗ ನಾವು ಆ ಪ್ರಶ್ನೆನ ನೋಡಕ್ಕೆ ಹೋದರೆ ಆ ಪ್ರಶ್ನೆ ಇಲ್ಲಿದೆ ನಮಗೆ, ಆ ಪ್ರಶ್ನೆ ನಮಗೆ ಇಲ್ಲಿದೆ ಅನಿಸುತ್ತೆ. ಓಕೆ, ಇಲ್ಲಿ ನೋಡಿ 2 ಹೈಟ್ಗಳನ್ನು ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಬೇರೆ ಬೇರೆ ಬೇಸ್ಗಳು, ಇದೊಂದು ಬೇಸ್ ಇದೊಂದು ಬೇಸ್. ಇವಾಗ ನಾವು ನೋಡ್ತಿರೋ ಪ್ರಶ್ನೆಗೆ ಏನಪ್ಪ ಡಿಫ್ರೆನ್ಸು? ನಾವು ನೋಡ್ತಿರೋ ಪ್ರಶ್ನೆಗೆ ಏನು ಡಿಫ್ರೆನ್ಸ್ ಅಂದರೆ ಸ್ಟೂಡೆಂಟ್ಸ್, 2 ಬೇಸು ಒಂದೇ. ಸಿ ಬಿ ಡಿಗೂ ಬಿ ಡಿನೇ ಬೇಸು ಅಥವಾ ತಳ, ಎ ಬಿ ಡಿಗೂ ಬಿ ಡಿನೇ ಬೇಸು ಅಥವಾ ತಳ. ಓಕೆ, ಸೊ ದಿಸ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಕ್ವೆಶನ್. ಎಲ್ಲರೂ ಏನು ಮಾಡಿ ಈ ಪ್ರಶ್ನೆನ ಟ್ರೈ ಮಾಡಿ.
ಟ್ರೈ ದಿಸ್ ಕ್ವೆಶ್ಚನ್. ಸೊ 5 ಸಾಧಾರಣ ಪ್ರಶ್ನೆಗಳಲ್ಲಿ 4 ನಾನು ಬಿಡಿಸ್ತೀನಿ, 1 ನೀವು ಟ್ರೈ ಮಾಡಿ. ಓಕೆ, ಇಷ್ಟಂತೂ ನೀವು ಮಾಡಲೇಬೇಕು, ಆಯಿತಾ? ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇರೋದು ನೀವು. ಡಿಫಿಕಲ್ಟ್ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ, ಬಟ್ ಇದ್ರಲ್ಲಿ ಡಿಫಿಕಲ್ಟ್ ಇಲ್ಲ. ನಾನೇನು ಮಾಡಿದೆ, ಎಲ್ಲ ಸಾಧಾರಣಗಳನ್ನು ತಗೊಂಡೆ. ಈಗ ಎಲ್ಲ ಸಾಧಾರಣಗಳನ್ನು ನಾನೇ ಮಾಡ್ತೀನಿ, 1 ಬಿಟ್ಟು. ಅದ್ಯಾವುದು 1 ಬಿಡ್ತಾ ಇದ್ದೀನಿ, ಇದು. ಆ್ಯಂಡ್ ದಿಸ್ ಇಸ್ ವೆರಿ ಈಸಿ. ಎ ಬಿ ಡಿ ತಗೊಳ್ಳಿ, tan 60 ಬರ್ಕೊಳ್ಳಿ, ಆಪೋಸಿಟ್ ಬೈ ಅಡ್ಜಸೆಂಟ್, ಅಭಿಮುಖ ಬೈ ಪಾರ್ಶ್ವ. ಸೊ ನಿಮಗೆ ಪಾರ್ಶ್ವ ಸಿಗುತ್ತೆ. ಸೊ ಈ ಪಾರ್ಶ್ವನ ಇಟ್ಕೊಂಡು ಬಿ ಸಿ ಡಿನ ತಗೊಳ್ಳಿ, tan ಥೀಟಾನ ಹಾಕಿ, ಅಭಿಮುಖ ಬೈ ಪಾರ್ಶ್ವ. ಪಾರ್ಶ್ವ ಗೊತ್ತಿದೆ, tan 30 ಗೊತ್ತಿದೆ, ಹೈಟ್ನ ಕಂಡುಹಿಡಿಬೋದು. ಕರೆಕ್ಟ್? ಅರ್ಥ ಆಯ್ತಾ? ಇನ್ನೊಂದ್ಸತಿ ರಿವೈಂಡ್ ಮಾಡಿ ಅರ್ಥ ಆಗಿಲ್ಲ ಅಂದರೆ. ಓಕೆ, ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ, ಅಷ್ಟನ್ನು ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಈ ಪ್ರಶ್ನೆ ನಾನು ನಿಮಗೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಟ್ರೈ ಮಾಡಿ. ಕ್ವೆಶ್ಚನ್ ನಂಬರ್ 19 ಬಂತು ನನಗೆ ಆನ್ಸರ್ ಅಂತ ಬರೆದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಓಕೆ, ಸೊ ಈ ಪ್ರಶ್ನೆ ನಾನು ಆರಾಮಾಗಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್, ಬಟ್ ನೀವು ನಿಮ್ಮ ಪ್ರಯತ್ನ ಕೂಡ ಇರಲಿ. ಓಕೆ, 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆ ನಾನು ಮಾಡ್ತೀನಿ, 1 ಪ್ರಶ್ನೆ ನೀವು ಮಾಡಿ, ಅಟ್ಲೀಸ್ಟ್ 1 ಅಲ್ವಾ? ನೀವು ಮಾಡಿದ್ರೇ ಬರುತ್ತೆ. ಈ ನನ್ನ ಮಾತು ಕೇಳಿ, ಈ ಪ್ರಶ್ನೆ ತೊಗೊಳ್ಳಿ, ಮಾಡಿ, ಆನ್ಸರ್ನ ಕಮೆಂಟ್ಸಲ್ಲಿ ಹಾಕಿ, ಆಯಿತಾ? ಕೊನೆಯ ಪ್ರಶ್ನೆ. ಈ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸೊ ಅದಕ್ಕೆ ನಾನೇ ಮಾಡ್ತೀನಿ ಈ ಪ್ರಶ್ನೆ. ಹಿಂದಿನ ಪ್ರಶ್ನೆ ಈಸಿಯಾಗಿತ್ತು, ನಿಮಗೆ ಕೊಟ್ಟೆ. ಈ ಪ್ರಶ್ನೆ ಒಂಚೂರು ಬೇರೆ ಥರ ಇದೆ, ನಾನು ಮಾಡ್ತೀನಿ, ಆಯಿತಾ? ಓಕೆ, ಪ್ರಶ್ನೆ ಓದೋಣ ಬನ್ನಿ. A cable tower and a building are standing vertically on the same level ground. From the top of the building, which is 7 meter high, the angle of elevation of the cable tower is 60 degrees and the angle of depression of its foot is 45 degrees. Find the height of the tower. Okay, ಕನ್ನಡದಲ್ಲಿ. ಒಂದು ಗೋಪುರ ಮತ್ತು ಒಂದು ಕಟ್ಟಡದ ಒಂದೇ ಸಮತಟ್ಟದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಕಟ್ಟಡದ ಎತ್ತರ 7 ಮೀಟರ್ ಆಗಿದೆ. ಕಟ್ಟಡದ ಮೇಲ್ತುದಿಯು ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಇದ್ದೇ 45 ಡಿಗ್ರಿ ಇದೆ. ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆ ನೋಡ್ಬೋದು ನೀವು, 2022 ಸಾಧಾರಣ, ಜೂನ್ 2022 ಆವ್ರೇಜ್. ಕೊನೆಯ ಪ್ರಶ್ನೆ. ಓಕೆ, ಸೊ ಏನಪ್ಪ ಮಾಡ್ಬೇಕು ನಾವಿಲ್ಲಿ ನೋಡಿ, ಇಲ್ಲಿ ಒಂದು ಬಿಲ್ಡಿಂಗ್ ಇದೆ. ಬಿಲ್ಡಿಂಗಿನ ಹೈಟ್ ಎಷ್ಟು? 7 ಮೀಟರ್. ಓಕೆ, ಈ ಬಿಲ್ಡಿಂಗಿನ ಮೇಲೆ ನಿಂತು ಒಂದು ಟವರನ್ನು ಆಂಗಲ್ ಆಫ್ ಎಲಿವೇಶನ್ ಅಂದರೆ ಉನ್ನತ ಕೋನ, ಟವರಿನ ಮೇಲ್ತುದಿಗೆ, ಟಾಪ್ ಆಫ್ ದ ಟವರ್ಗೆ ಆಂಗಲ್ ಆಫ್ ಎಲಿವೇಶನ್ ಅಥವಾ ಉನ್ನತ ಕೋನ ಎಷ್ಟಿದೆ? 60 ಡಿಗ್ರಿ. ಇಲ್ಲೇ ನಿಂತ್ಕೊಂಡು ಟವರಿನ ಪಾದಕ್ಕೆ ಅಂದರೆ ಟವರಿನ ಫುಟ್ಟಿಗೆ ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಗ್ತಾ ಇದೆ? 45 ಡಿಗ್ರಿ. ಓಕೆ ಸರ್, ಇಲ್ಲಿ 45 ಹೇಗೆ ಬಂತು ಹೇಳಿ ನೋಡೋಣ. ಇಲ್ಲಿ 45 ಹೇಗೆ ಬಂತು ಅಂದರೆ ಉಲ್ಟಾ ಝೆಡ್ ಅಂದ್ರೆ ಏನಿದು? ಅಂತರ್ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಸೊ ಇಲ್ಲಿ 45 ಅಂದರೆ ಇಲ್ಲೂ ಕೂಡ 45. ರೈಟ್, ಕ್ಲಿಯರ್? ಸೊ ಅದನ್ನು ಅಳಿಸಾಕ್ತೀನಿ ನಾನು ಅದನ್ನು. ಸೊ ಅಂತರ್ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ಅದರ್ಥ ಆಯ್ತಲ್ವಾ? ಓಕೆ, ಸೊ ನಾವೇನಪ್ಪ ಕಂಡುಹಿಡಿಬೇಕೀಗ? ನಾವೇನು ಕಂಡುಹಿಡಿಬೇಕು? ನಾವು ಕಂಡುಹಿಡಿಬೇಕಾಗಿರೋದು ಸಿ ಮತ್ತು ಡಿ. ಸಿ ಡಿ ಎಷ್ಟು ಅಷ್ಟೇ. ಓಕೆ, ಈಗ ಈ ಸಿ ಡಿನ ಕಂಡುಹಿಡಿಯೋದಕ್ಕೆ ನಮಗೇನಪ್ಪ ಬೇಕು? ನಮಗೇನು ಕೊಟ್ಟಿದ್ದಾರೆ? ಈ ಹೈಟನ್ನು ಕೊಟ್ಟಿದ್ದಾರೆ ಅಷ್ಟೇ. ಈಗ ಈ ಹೈಟಿಂದ ನಾನು ಇದನ್ನು ಕಂಡುಹಿಡಿಬೋದಾ? ಬಿ ಡಿನ? ಎಸ್, ಅಥವಾ ಅಭಿಮುಖ ಬಾಹು. ಸೊ ಇದೇನಾಗುತ್ತೆ? ಇದು ಅಭಿಮುಖ ಬಾಹು ಅಥವಾ ಆಪೋಸಿಟ್ ಸೈಡ್ ಇದ್ರೆ ಇದು ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವ ಬಾಹು. ಇದು ವಿಕರ್ಣ ಅಥವಾ ಹೈಪಾಟಿನ್ಯಸ್ ಅಲ್ವಾ? ಓಕೆ, ಸೊ ಇವಾಗ ನಮಗೆ ಒಂದು ಟ್ರಯಾಂಗಲಲ್ಲಿ ನೋಡಿ, ಎ ಬಿ ಡಿಯಲ್ಲಿ ಏನು ಕೊಟ್ಟಿದ್ದಾರೆ? ನಮಗೆ ಕೋನ ಕೊಟ್ಟಿದ್ದಾರೆ 45 ಡಿಗ್ರಿ, ಅಭಿಮುಖ ಬಾಹು 7 ಮೀಟರ್ ಕೊಟ್ಟಿದ್ದಾರೆ. ಇವಾಗ ನಾನು ವಿಕರ್ಣ ಕಂಡಿದ್ರೆ ನನಗೆ ಯೂಸ್ ಆಗುತ್ತಾ ಸ್ಟೂಡೆಂಟ್ಸ್? ಹೇಳಿ ನೋಡೋಣ. ಇಲ್ಲ. ಯಾಕೆ ಯೂಸ್ ಆಗುತ್ತೆ ನಂಗೆ ವಿಕರ್ಣ? ಹೇಳಿ. ನೋ ಯೂಸ್ ನನಗೆ ವಿಕರ್ಣ. ಇವಾಗ ನಾನು ಈ ಬೇಸ್ನ ಕಂಡಿಡಿದೆ ಅಂದ್ಕೊಳ್ಳಿ, ಪಾರ್ಶ್ವಭಾವ ಅಥವಾ ಅಡ್ಜಸೆಂಟ್ ಸೈಡ್ನ ಕಂಡಿಡಿದೆ ಅಂದ್ಕೊಳ್ಳಿ, ಏನು ಬರುತ್ತೆ? ಬಿ ಡಿ ಬರುತ್ತೆ. ಸೊ ಈ ಬಿ ಡಿ ಮತ್ತು ಇದು ಎರಡು ಒಂದೇ ಅಲ್ವಾ? ಎಸ್, ನೋಡಿ ಪ್ಯಾರಲಲ್. ಇಲ್ಲಿ 45 ಡಿಗ್ರೀಸ್ ಕೊಟ್ಟಿದ್ದಾರೆ ಅಂದರೆ ಎ ಇ ಬಿ ಡಿ ಸಮಾಂತರವಾಗಿದೆ, ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿದೆ ಅಂದರೆ ಬಿ ಡಿ ಕಂಡಿಡಿದ್ರೆ ನಾನು ಎ ಕಂಡಿಡ್ದಂಗೆ ಲೆಕ್ಕ ಆಗೋಗುತ್ತೆ. ರೈಟ್? ಸೊ ನಾವೇನು ಮಾಡೋಣ ಈಗ? ನೋಡಿ ಏನು ಮಾಡೋಣ ಅಂತ. ಟ್ರಯಾಂಗಲ್ ಎ ಬಿ ಡಿಯಲ್ಲಿ ನಾನೀಗ tan 45 ಡಿಗ್ರೀಸ್ ಅಂದರೆ ಅಭಿಮುಖ ಬಾಹು ಆಪೋಸಿಟ್ ಅಂದರೆ ಎ ಬಿ ಅಂದರೆ 7 ಆಗುತ್ತೆ. ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್ ಅಂದರೆ ಬಿ ಡಿ. ಸೊ tan 45 ಅಂದರೆ 1,
7 by BD ಕ್ರಾಸ್ ಮಲ್ಟಿಪ್ಲೈ ಮಾಡಿ BD is equal to 7 meters. ಇದು ನಮಗೆ BD ಬಂದಿರುವ ಆನ್ಸರ್ ಆಯಿತಾ. ಸೊ ಈಗ ನಾನೇನು ಮಾಡ್ತೀನಿ, ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಇದು 7 ಮೀಟರ್, BD 7 ಮೀಟರ್ ಅಂದರೆ ಇದು ಕೂಡ 7 ಮೀಟರ್, ಯಾವುದು AE ಕೂಡ 7 ಮೀಟರ್. ಮುಗೀತಲ್ವಾ? ಇವಾಗ ಎರಡು ಟ್ರಯಾಂಗಲ್ನ ತೊಗೋಬೇಕು ನಾವು. ಯಾವುದಪ್ಪ ಟ್ರಯಾಂಗಲ್ ಎರಡು ತೊಗೋಬೇಕಾಗಿರೋದು? ಮೊದಲನೇ ಟ್ರಯಾಂಗಲ್ ನಾವು ತೊಗೋಬೇಕಾಗಿರೋದು ACE ಟ್ರಯಾಂಗಲ್ ACEಯಲ್ಲಿ ಈಗ ನಾನು ಟ್ಯಾನ್ 60 ಡಿಗ್ರಿಗೆ ಏನಂತ ಬರೀತೀನಿ, CE/7. ಹಾಗೆ ಇನ್ನೊಂದು ಟ್ರಯಾಂಗಲ್ ಯಾವ್ದು ತಗೋತೀನಿ ಹೇಳಿ ನಾನು, ಟ್ರಯಾಂಗಲ್ AED. ಟ್ರಯಾಂಗಲ್ AEDಯಲ್ಲಿ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್. ಹಾಂ, ಇಲ್ಲಿ ತೀಟ ಇದೆಯಲ್ವ, ಇದು ಆಪೋಸಿಟ್ ಆಗುತ್ತೆ. ಆಪೋಸಿಟ್ ಆಲ್ರೆಡಿ 7 ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಇದು 7 ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಈ ಟ್ರಯಾಂಗಲ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಈ ಟವರಿನ ಹೈಟನ್ನು ಕಂಡುಹಿಡಿಬೇಕಲ್ವಾ. ನೋಡಿ, ನಾವು ಕಂಡುಹಿಡಬೇಕಾಗಿರೋದು ಈ ಹೈಟು ಆಯಿತಾ. ಈ ಹೈಟಲ್ಲಿ ಈ ಹೈಟನ್ನ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಇಲ್ಲೇ ಇದೆ ನೋಡಿ, 7 ಮೀಟರ್. ಸೊ ಈ ಹೈಟ್ ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಅಂದರೆ ಏನು ಮಾಡ್ಬೇಕು ನಾವೀಗ, ಇಲ್ಲಿಂದ ಹಿಡಿದು ಈ ಹೈಟ್ನ ಕಂಡುಹಿಡಿಬೇಕಷ್ಟೆ. ಸೊ ಈ ಹೈಟ್ನ ಕಂಡುಹಿಡಿಯೋಕ್ಕೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಟ್ರಯಾಂಗಲ್ ACEನ ತೊಗೊಂಡಿದ್ದೀನಿ, ರೈಟ್. ಸೊ ಈ ಟ್ರಯಾಂಗಲ್ ACEಯಲ್ಲಿ ಏನಾಗುತ್ತೆ ಈಗ ನನಗೆ, ಟ್ಯಾನ್ 60 ಅಂದರೆ ಎಷ್ಟಪ್ಪ? ಟ್ಯಾನ್ 60 ಅಂದರೆ √3. ಸೊ √3 ಈಸ್ ಈಕ್ವಲ್ ಟು CE/7. ಸೊ CE ಈಸ್ ಈಕ್ವಲ್ ಟು 7√3 ಆಯಿತಾ. ED ಎಷ್ಟಿದೆ ನಮ್ಮ ಹತ್ರ? ED ಈಸ್ ಈಕ್ವಲ್ ಟು 7. ED ಈಸ್ ಈಕ್ವಲ್ ಟು 7 ಮೀಟರ್ಸ್. ಸೊ ಟ್ರಾನ್ಸ್ಮಿಷನ್ ಟವರಿನ ಹೈಟ್ ಹೇಗೆ ಕಂಡುಹಿಡಿಯೋದು? ಟ್ರಾನ್ಸ್ಮಿಷನ್ ಟವರಿನ ಹೈಟ್ ಅಂದರೆ CD. ಸೊ CD ಅಂದರೆ ಏನಾಗುತ್ತೆ? CE+ED. CE+ED. CE ಎಷ್ಟಿದೆ? 7√3. ED ಎಷ್ಟಿದೆ? 7. ಸೊ 7 ಕಾಮನ್ ತಗೊಳ್ಳಿ, √3 + 1 ಮೀಟರ್ಸ್. ಇದು ಟವರಿನ ಹೈಟ್ ಆಗಿದೆ. ಅಷ್ಟೆ. ಕ್ಲಿಯರ್? ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಪ್ರಾಬ್ಲಮ್ಸ್ ಒಂದನ್ನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್, ಯಾವುದು ನಂಬರ್ ಅದು. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ಇದು ನಿಮ್ಮ ಕೆಲಸ. ನಿಮ್ಮ ಕೆಲಸನ ನೀವು ಮಾಡಿ. ಈ ಪ್ರಾಬ್ಲಮ್ ಅಲ್ಲ, ಈ ಪ್ರಾಬ್ಲಮ್ 19ನೇ ಪ್ರಾಬ್ಲಮ್. ಓನ್ಲಿ 1 ಪ್ರಾಬ್ಲಮ್ ಕೊಟ್ಟಿದ್ದೀನಿ ನಿಮಗೆ. ಟ್ರೈ ಮಾಡಿ. ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮ ಕಮೆಂಟ್ಸಿಗೆ ನಾನು ಕಾಯ್ತಾ ಇರ್ತೀನಿ. ಇಲ್ಲಿಗೆ ಇವತ್ತಿನ ಕ್ಲಾಸು. ಅಂದರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಅನ್ವಯಗಳು, LBA 3 ಮಾರ್ಕಿನ ಎಲ್ಲ ಪ್ರಶ್ನೆಗಳನ್ನು ಮುಗಿಸಿದ್ದೀವಿ. ಕಠಿಣವಾದ ಪ್ರಶ್ನೆಗಳು, ಡಿಫಿಕಲ್ಟ್ ಕ್ವಶನ್ಸ್ ಇರಲಿಲ್ಲ. ಬರೀ ಆವ್ರೇಜ್ ಕ್ವಶನ್ಸ್ ಇತ್ತು. 5 ಕ್ವಶನ್ ಇತ್ತು, 4 ನಾನು ಮಾಡಿದ್ದೀನಿ, 1 ನಿಮಗೆ ಕೊಟ್ಟಿದ್ದೀನಿ. ದಯವಿಟ್ಟು ಟ್ರೈ ಮಾಡಿ. ಕಮೆಂಟ್ಸಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸಿಗೆ ಕಾಯ್ತಾ ಇರ್ತೀನಿ. ನೆನಪಿಡಿ ಮಕ್ಕಳೇ, ನಿಮ್ಮ ಸಾಧನೆ ನಮ್ಮ ಗೆಲುವು. ಓಕೆ, ಸೊ ನೀವು ಚೆನ್ನಾಗಿ ಓದಿ ಬರೆದ್ರೇ ಅದೇ ನಮಗೆ ಸಕ್ಸಸ್ ಕೊಟ್ಟಿರೋ ಥರ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.